ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ಮುಂದೆ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು, ಬಹಳ ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಪ್ರತಿನಿತ್ಯ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತಕ್ಕಂಥ ವಾರ. ಅದರಲ್ಲೂ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಏನಪ್ಪ ಇಷ್ಟೆಲ್ಲ ಕಂಗೊಳಿಸ್ತಾ ಇದೆ, ಭರ್ಜರಿಯಾಗಿದೆಯಲ್ಲ ಇವತ್ತಿನ ದಿವಸ ಕಾರ್ಯಕ್ರಮ, ಇವತ್ತಿನ ದಿವಸ ನೋಡ್ತಾ ಇದ್ರೇ ಏನೋ ಒಂದು ರೀತಿ ವಿಭಿನ್ನವಾಗಿದೆಯಲ್ಲ ತಮ್ಮೆಲ್ಲರಿಗೂ ಕೂಡ ಭಾವಿಸ್ಬೋದು. ಇವತ್ತಿನ ದಿವಸ ಭಾದ್ರಪದ ಮಾಸ, ಗುರುವಿಗೆ ಗುರು, ಗಣಪನ ಅನುಗ್ರಹ ಒಂದು ಕಡೆ, ಗುರುವಾರ ಗುರುಗಳ ಅನುಗ್ರಹ ಒಂದು ಕಡೆ, ನಿಮ್ಮೆಲ್ಲರ ಪ್ರೀತಿಯ ಗುರುಗಳ ಅನುಗ್ರಹ ಮತ್ತೊಂದು ಕಡೆ. ಏನಪ್ಪ ಗುರುಗಳು ಇಷ್ಟೊಂದು ಇದನ್ನ ಪ್ರಾಸವಾಗಿ ಹೇಳ್ತಾ ಇದ್ದಾರಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ತಾವೆಲ್ಲರೂ ಕೂಡ ಅಂದ್ಕೊಳ್ಬೋದು. ಆದರೆ ಇವತ್ತಿನ ದಿವಸದ ಮಹರ್ಷಿವಾಣಿ ಕಾರ್ಯಕ್ರಮ, ನೇರ ಪ್ರಸಾರದ ಕಾರ್ಯಕ್ರಮ, ಇದು ನಿಜಕ್ಕೂ ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡೋದಕ್ಕಿಂತ ತಾವು ಇಲ್ಲಿರ್ತಕ್ಕಂಥ ಕಾರ್ಯಕ್ರಮನ ನೋಡಿ ಆನಂದಿಸಬೇಕು ಅಂತ ನಾನು ಹೇಳ್ತೀನಿ. ಏನಪ್ಪ, ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಆದರೆ ಅದನ್ನು ಈಗ ಹೇಳೋದಿಲ್ಲ, ಅದೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ದಿವಸದ ಮಹರ್ಷಿವಾಣಿ ಕಾರ್ಯಕ್ರಮ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಇದೇ ಬರ್ತಕ್ಕಂಥ ಶನಿವಾರ ಬಹಳ ವಿಶೇಷವಾಗಿ ಈಗ ತಾನೇ ತಾವೆಲ್ಲರೂ ಕೂಡ ದೃಶ್ಯವನ್ನು ನೋಡ್ಕೊಂಡು ಬಂದ್ರಿ. ಏನಪ್ಪ, ಶ್ರೀ ಸತ್ಯಸಾಯಿ ಬಾಬಾರವರ ದೇವಸ್ಥಾನದಲ್ಲಿ ಮಹಾಗಣಪತಿಯ ಆರಾಧನೆ ಬರೋಬ್ಬರಿ ಏನಿಲ್ಲ ಅಂದರೂ 3.5 ಕೋಟಿ ಹಣಕಾಸಿನಿಂದ ಗಣಪನಿಗೆ ಅಲಂಕಾರ ಮತ್ತು ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಅಲ್ಲಿರ್ತಕ್ಕಂಥ ಅಲಂಕಾರ, ಇದೆಲ್ಲವನ್ನು ಕೂಡ ನಾವು ದರ್ಶನವನ್ನು ಮಾಡಿದ್ವಿ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಗಣಪನ ಸಾನ್ನಿಧ್ಯದಲ್ಲಿ ಗೌರಿ ಭಾಗಿನವನ್ನು ನಾನು ಮತ್ತು ನನ್ನ ತಂದೆಯವರು ನಾವಿಬ್ಬರೂ ಸಹಿತ ಅಲ್ಲಿರ್ತಕ್ಕಂಥ ಅಕ್ಕ ತಂಗಿಯಂದ್ರಿಗೆ, ತಾಯಂದ್ರಿಗೆ ಎಲ್ಲರಿಗೂ ಕೂಡ ವಿತರಣೆಯನ್ನು ಮಾಡಿದ್ರಿ. ಆ ಒಂದಿಷ್ಟು ದೃಶ್ಯವನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸ್ತೀರಿ. ಈ ಬಾರಿ ಇರ್ತಕ್ಕಂಥ ಶನಿವಾರದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂದರೆ ಒಂದಿಷ್ಟು ಜನ ತಮ್ಮೆಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ನಾನು ಕೂಡ ನೋಡಬೇಕಾಗಿತ್ತು ಆ ಒಂದು ಗಣಪತಿಯ ಅಲಂಕಾರ ಹೇಗಿತ್ತು. ಯಾಕೆಂದರೆ ಅದರಲ್ಲೂ ಇವಾಗ ಸೋಷಿಯಲ್ ಮೀಡಿಯಾದಂತೂ ಬಹಳ ದೊಡ್ಡ ಮಟ್ಟದಲ್ಲೇ ಅದರ ಹವಾ ಜಾಸ್ತಿ ಆಗಿತ್ತು. ಏನಪ್ಪ 3.5 ಕೋಟಿ ಅಲಂಕಾರನ ಮತ್ತದಿನ್ನು ಹೆಂಗಿರುತ್ತೋ ಏನು, 3.5 ಕೋಟಿ ಖರ್ಚು ಮಾಡಿ ಅಲಂಕಾರ ಮಾಡ್ತಕ್ಕಂಥದ್ದು ಬೇರೆ, ಆದರೆ 3.5 ಕೋಟಿ ಹಣಕಾಸಿಂದನೇ ಅಲಂಕಾರ ಮಾಡಿರ್ತಕ್ಕಂಥದ್ದು ಒಂದು ವಿಭಿನ್ನ. ಆ ಒಂದು ವಿಭಿನ್ನ ರೂಪದಲ್ಲಿ, ಆ ವಿಭಿನ್ನ ಶೈಲಿಯಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಅಲಂಕಾರಗೊಂಡಿರ್ತಕ್ಕಂಥ ಆ ಒಂದು ಗಣಪನನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆ ಒಂದು ಸಾನ್ನಿಧ್ಯದಲ್ಲಿ ಗಣಪನ ಅನುಗ್ರಹದೊಂದಿಗೆ, ಬಾಬಾರವರ ಸಾನ್ನಿಧ್ಯದಲ್ಲಿ ಬಾಬಾರವರ ಅನುಗ್ರಹದೊಂದಿಗೆ ನಾವೆಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ತಾಯಂದ್ರಿಗೆ ಗೌರಿ ಭಾಗಿನವನ್ನು ಕೊಟ್ವಿ. ಮೊದಲನೇದಾಗಿ ಗುರುಗಳು ಹೋಗಿ ಅಲ್ಲಿ ಗೌರಿ ಭಾಗಿನವನ್ನು ಕೊಟ್ಟು, ಅದಾದ ಮೇಲೆ ಮತ್ತೊಮ್ಮೆ ನನಗೆ ಜವಾಬ್ದಾರಿಯನ್ನು ಕೊಟ್ಟು, ಇಲ್ಲ ನನ್ನ ಮಗನೂ ಬರ್ತಾನೆ ಗುರುವಾರ ಬಂದು ತಮ್ಮೆಲ್ಲರಿಗೂ ಕೂಡ ಗೌರಿ ಭಾಗಿನವನ್ನು ಕೊಡ್ತಾನೆ ಅಂತ ಹೇಳಿದ್ರು. ಆಗ ನಾನು ಕೂಡ ಹೋಗಿ ಗುರುಗಳ ಜವಾಬ್ದಾರಿಯ ಮೇರೆಗೆ ಅಲ್ಲಿ ನನಗೂ ಕೂಡ ಒಂದು ಆಸೆ ಇತ್ತು ಗಣಪನನ್ನು ನೋಡಲಿಕ್ಕೆ. ಆ ಗಣಪನ ದರ್ಶನದೊಂದಿಗೆ ಅಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಗೌರಿ ಭಾಗಿನವನ್ನು ನಾವು ಕೊಟ್ವಿ. ನನಗಂತೂ ಬಹಳ ಸಂತೋಷ ಆಯಿತು. ಆ ಒಂದು ದೃಶ್ಯವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು ಅಂತ ಹೇಳ್ತಾ, ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ, ಗುರುಗಳು ಪಂಚಾಂಗ ತಿಳಿಸ್ತಾರೆ, ದಿನ ವಿಶೇಷತೆಯನ್ನು ತಿಳಿಸ್ತಾರೆ. ಅದೆಲ್ಲದರ ಜೊತೆಗೆ ಇವತ್ತಿನ ದಿವಸದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ವಿಶೇಷತೆಯನ್ನು ನೋಡ್ಕೊಂಡು ಬರೋಣ ಬನ್ನಿ.
ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ. ನೊಂದು ಬೆಂದವರ ಮನಗೆ ಸ್ಥೈರ್ಯ ತುಂಬುತ್ತಲೀ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ. ನಿಮಗಿದು ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ ಶುಭಾಶಯ. ಹುಟ್ಟಿದ ದಿನದ ಶುಭಾಶಯ. ಇನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಾಯ್ತಲ್ವ ಇವತ್ತಿನ ದಿವಸದ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದ ವಿಶೇಷತೆ ಏನು ಅಂತ. ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥವರು ಆನಂದ್ ಗುರೂಜಿಯವರ ಹುಟ್ಟುಹಬ್ಬ. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋದ್ರ ಜೊತೆಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ವಸುದೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ಹಾಗೂ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಪುಷ್ಪಗಳು ಹೇಗೆ ನಗನಗ್ತಾ ಇದೆಯೋ, ಈ ಪುಷ್ಪಗಳಲ್ಲಿರ್ತಕ್ಕಂಥ ಈ ನಗುಮುಖವನ್ನು ನೋಡಿ, ಈ ನಗುಮುಖದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯೂ ಎಲ್ಲರೂ ಸಹಿತ ಇದೇ ಥರ ಹಸನ್ಮುಖಿತನ, ನಗುಮುಖ ಬುಡ್ಲಿ, ನಗುಮುಖದಿಂದಿರಲಿ, ನಗನಗ್ತಾ ಇರಲಿ ಎಂಬತಕ್ಕಂಥದ್ದೇ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಹುಟ್ಟುಹಬ್ಬದ ಸಂದೇಶ. ನಾವೆಲ್ಲರೂ ಅಂದುಕೊಳ್ತೀವಿ ಹುಟ್ಟುಹಬ್ಬ ಅಂದ ತಕ್ಷಣ ಅದರದೇ ಆದಂತಹ ಒಂದಷ್ಟು ವಿಶೇಷತೆಗಳಿರುತ್ತೆ. ಆ ವಿಶೇಷತೆಗಳನ್ನು ಒಬ್ಬೊಬ್ಬರು ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಸ್ವಾಗತಿಸ್ತಾರೆ. ಆದರೆ ಹುಟ್ಟುಹಬ್ಬ ನಿಜಕ್ಕೂ ಹೇಳಬೇಕಂದ್ರೆ ಒಂದಷ್ಟು ಕಡೆ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇರುತ್ತೆ. ಕಳೆದೋಯ್ತಲ್ಲ ವರ್ಷ, ಆಯ್ತಲ್ಲ ನೀನು ಅರ್ಧ ಆಯುಸು, ಇನ್ನು ಬರ್ತಕ್ಕಂಥ ದಿನಗಳು ಇರ್ತಕ್ಕಂತಹ ರೀತಿ ನೀತಿಯನ್ನು ಇನ್ನಾದರೂ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಬಾಳು, ಹೀಗೆ ಹೇಳುವಂತಹ ಒಳಮನಸ್ಸಿರುತ್ತೆ. ಆದರೆ ಒಂದಂತೂ ಸತ್ಯ, ಹುಟ್ಟುಹಬ್ಬ ತಾಯಿ ಗರ್ಭದಿಂದ ಹೊರಬಂದಾದ ನಂತರ ಮನುಷ್ಯ ಹಾಕುವಂಥ ಪ್ರತಿ ಹೆಜ್ಜೆ, ತಾನು ಕಲಿಯುವಂಥ ಪ್ರತಿ ವಿದ್ಯೆ, ಪ್ರತಿ ಜ್ಞಾನ, ಜೊತೆಗೆ ತನ್ನಿಂದ ಸಮಾಜಕ್ಕೆ ಏನು ಬೆಳಕಾಗ್ತಾ ಇದೆ, ಅಥವಾ ಸಮಾಜಕ್ಕಾಗಿ ನೀನೇನು ನುಡಿತಿದ್ಯಾ, ಅಥವಾ ನಿನ್ನ ಬದುಕಲ್ಲಿ ಯಾರಿಗೂ ತೊಂದರೆ ಇಲ್ದಿರ ತಾನು ಹೇಗೆ ನಡೀತಿದ್ಯಾ, ಇದೆಲ್ಲದರ ಜೊತೆಯಲ್ಲಿ ತಾನು ಸಂತಸದಿಂದ ಹಾಕುವಂಥ ಹೆಜ್ಜೆಯನ್ನು ನೋಡಿ ಆನಂದಿಸುವಂತಹ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ನಡೆಯುವಂಥ ಹಬ್ಬವೇ ಈ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ಶುಭವನ್ನು ಕೋರಿರ್ತಕ್ಕಂಥ ಜೀ ಕನ್ನಡ ವಸುದೈವ ಕುಟುಂಬಕಂ ಹಾಗೂ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಶ್ರೀನಿವಾಸ್ ಶರ್ಮನಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಲ್ಲ ವೀಕ್ಷಕ ಬಂಧುಗಳಿಗೂ, ಯಾರೆಲ್ಲ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡಿದ್ದೀರಿ, ತಾವು ನಿಮ್ಮ ಟಿ ವಿ ಮುಂದೆ ಹೇಳಿದ್ರೂ ನನಗೆ ಬಂದು ಸೇರುತ್ತೆ. ಯಾಕೆ ಅಂದರೆ ಒಂದು ಅತೀತವಾದಂಥ ಶಕ್ತಿ ಇರೋದ್ರಿಂದಲೇ ಈ ಒಂದು ಆಸ್ಥಾನ, ಈ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮಪೀಠ, ಈ ಪೀಠದ ಮೇಲೆ ಕೂತಾಗ ಅದಕ್ಕಾಗುವಂತಹ ಅದರಲ್ಲಿರ್ತಕ್ಕಂಥ ವರ್ಚಸ್ಸು ತೇಜಸ್ಸು ಇದು ಏನೂ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಇದರಲ್ಲಿ ತನಗೇ ಅರಿಯದಂತೆ, ನನಗೆ ಗೊತ್ತಾಗದಂತೆ ಇರ್ತಕ್ಕಂತಹ ಒಂದಷ್ಟು ವಿದ್ಯಾರಹಸ್ಯಗಳು ಸಹಿತ ಇಲ್ಲಿದ್ದಾಗ, ಈ ಆಸ್ಥಾನದಲ್ಲಿ ಕೂತಾಗ ಹೊರಬರ್ತಕ್ಕಂಥದ್ದನ್ನು ನನಗೂ ಒಂಥರ ಆಶ್ಚರ್ಯಚಕಿತನಾಗಿರ್ತೇನೆ. ಹಾಗಾಗಿ ಇಂತಹ ಒಂದು ಅದ್ಭುತವಾದಂತಹ ಈ ಆಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜೀ ಕನ್ನಡ ಹಾಗೂ ಎಲ್ಲ ನನ್ನ ಅಭಿಮಾನಿ ದೇವರುಗಳು
ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಅನಂತ ಪದ್ಮನಾಭನಲ್ಲಿ ನನ್ನ ಆರಾಧ್ಯ ದೇವತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ತಂದೆ ತಾಯಿ ಆಶೀರ್ವಾದ, ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಗಳು ತಿಳಿಸ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇಂದಿನ ಭಾಗದಲ್ಲಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಶುಭಾಶಯವನ್ನು ಕೂಡ ಕೋರಿದ್ದಾಯಿತು. ಇನ್ನು ಈಗ ಗುರುಗಳು ನಮಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿವಸ ನಿಮ್ಮ ಹುಟ್ಟುಹಬ್ಬ, ತಾವು ನಮ್ಗೆ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀರಿ? ಹುಟ್ಟುಹಬ್ಬ ಪ್ರತಿ ವರ್ಷವೂ ಬರೋದು, ಮುಂದೆ ನಡೀತಿರ್ತಕ್ಕಂಥದ್ದು, ಮುಂದಿನ ಜವಾಬ್ದಾರಿ ಬಗ್ಗೆ ಹೆಚ್ಚೆಚ್ಚು ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥದ್ದು ಅದು ಹುಟ್ಟುಹಬ್ಬದ ಕರ್ತವ್ಯವೇ ಆಗಿರುತ್ತೆ. ನಾವು ಹುಟ್ಟುಹಬ್ಬ ಬಂದಾಗ ಒಂದಷ್ಟು ಜನ ಆನಂದದಿಂದ ಸಂತೋಷದಿಂದ ಸಂಭ್ರಮಿಸ್ತಕ್ಕಂತಹದ್ದು, ಒಂದಷ್ಟು ಜನ ಅಯ್ಯೋ ಕಳೆದು ಹೋಯ್ತಲ್ಲ ವರ್ಷ, ಮುಗಿತಾ ಇದೆಯಲ್ಲ ಆಯುಷ್ ಪ್ರಮಾಣದ ಒಂದಿಷ್ಟು ದಿನಗಳು ಅಂತಕ್ಕಂತಹ ಚಿಂತನೆ ಅದು ಮತ್ತೊಂದಷ್ಟು ಇದ್ದೇ ಇರುತ್ತೆ. ಆದರೆ ಒಂದಂತೂ ಸತ್ಯ, ವರ್ಷ ಉರುಳಿದ್ರೂ ಆ ವರ್ಷದಲ್ಲಿರ್ತಕ್ಕಂಥ ಕೆಲವಷ್ಟು ವಿಚಾರಗಳನ್ನು, ಆಗು ಹೋಗುಗಳನ್ನು ಎಲ್ಲವನ್ನು ಸಹಿತ ಮೆಲುಕು ಹಾಕುವಂಥ ದಿನ ಅಂದರೂ ಅದು ತಪ್ಪಾಗುವುದಿಲ್ಲ. ಹಾಗೆ ಹೊಸ ದಿನಕ್ಕೆ, ಹೊಸ ವರ್ಷ ಮುಗಿದ ಮೇಲೆ ಇನ್ನು ವರ್ಷ ದಾಟದ ಮೇಲೆ ಇನ್ನು ಬರ್ತಕ್ಕಂತಹದ್ದು ನಾಳಿನ ಹೊಸ ದಿನ ಅಥವಾ ಇವತ್ತಿನ ಹೊಸ ದಿನ. ಈ ಹೊಸ ದಿನ ಇನ್ನು ಜೀವನದಲ್ಲಿ ಇನ್ನಷ್ಟು ಅಮೂಲ್ಯವಾಗಿರಬೇಕು, ಸುಂದರವಾಗಿರಬೇಕು, ಅದಕ್ಕೆ ಗುರು ಹಿರಿಯರ ಆಶೀರ್ವಾದ ಬೇಕು ಎಂಬತಕ್ಕಂಥ ಅಪೇಕ್ಷೆಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಆರಾಧ್ಯ ದೇವತೆಯಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿ, ತಾಯಿ ಲಲಿತಾ ರಾಜರಾಜೇಶ್ವರಿ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿನಿತ್ಯ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಂದು ಕೂತಾಗ ಮೊದಲು ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯಲ್ಲಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಅದಾದ ನಂತರ ಗುರು ಪ್ರಾರ್ಥನೆ ಅಂತೂ ನಿರಂತರ ನಡೆಯಲೇಬೇಕು. ಅದರಲ್ಲೂ ಅದೃಷ್ಟ ಇವತ್ತಿನ ದಿವಸ ಗುರುವಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಆರಾಧನೆ ಮಾಡ್ತಕ್ಕಂಥದ್ದು. ಗುರು ಆರಾಧನೆ ಮಾಡಿ ಜಗದ್ಗುರುಗಳ ಪ್ರಾರ್ಥನೆ ಮಾಡಿ ಜಗದ್ಗುರುಗಳ ಅನುಗ್ರಹದಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಈ ಧರ್ಮದ ರಥಯಾತ್ರೆ ನಿರಂತರವಾಗಿ ನಡೀಲಿ ಎಂಬತಕ್ಕಂಥ ಚಿಂತನೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ವೀಕ್ಷಕರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನ್ಯಾಯವಾಗಿರ್ತಕ್ಕಂತಹ ನ್ಯಾಯದ ಮತ್ತು ಧರ್ಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನು ತಿಳಿಸುವಂಥ ಕಾಯಕವನ್ನು ಅಚ್ಚುಕಟ್ಟಾಗಿ ಲೋಪ ಬಾರದಂಥ ರೀತಿ ನಡ್ಕೊಳ್ಳೋಂಗಾಗಲಿ ಅಂತಕ್ಕಂಥದ್ರ ಮನದಾಸೆಯಿಂದ ಭಗವಂತನ ಪ್ರಾರ್ಥನೆ ಇದ್ದೇ ಇರುತ್ತೆ. ಇನ್ನು ಹುಟ್ಟುಹಬ್ಬ ಅಂದರೆ, ಹುಟ್ಟುಹಬ್ಬದಲ್ಲಿ ಪ್ರಧಾನ ಪಾತ್ರ ಏನಪ್ಪ ಅಂದರೆ ಮೊದಲು ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಂದೆ ತಾಯಿ ಆಶೀರ್ವಾದ ಪಡಿತಕ್ಕಂಥದ್ದು. ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ಎರಡು ಕಣ್ಣುಗಳು, ತಂದೆ ತಾಯಿ ಆಶೀರ್ವಾದ. ಆ ತಂದೆ ತಾಯಿ ಆಶೀರ್ವಾದದ ಬೆಲೆ ಏನು ಅಂತ ಆ ತಂದೆ ತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ಳುವಾಗ ಗೊತ್ತಾಗುತ್ತೆ. ಅದಾದ ನಂತರ ಸದಾಕಾಲ ತಂದೆ ತಾಯಿ ಜೊತೆಯಲ್ಲಿದ್ದಾಗ ನಿಜಕ್ಕೂ ತಂದೆ ತಾಯಿ ಬೆಲೆ ಗೊತ್ತಾಗೋದಿಲ್ಲ. ತಂದೆ ತಾಯಿನ ಕಳ್ಕೊಂಡ ಮೇಲೆ ಆ ನೋವು ಏನು ಅಂತಕ್ಕಂಥದ್ದು ಈ ನಿಮ್ಮ ಆನಂದ್ ಗುರೂಜಿಯವ್ರಿಗೆ ಗೊತ್ತಾಗಿದೆ. ಹಾಗೆ ಎಷ್ಟೋ ಜನ ನನ್ನಂಥವ್ರು ಇದ್ದೀರಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಈಗಲೂ ಈ ಕ್ಷಣವೂ ನಾನು ಹೇಳೋ ಒಂದೇ ಮಾತು, ತಂದೆ ತಾಯಿ ಬದುಕಿರುವವರೆಗೂ ಅವ್ರನ್ನ ತೃಪ್ತಿಯಾಗಿ ನೋಡ್ಕೊಳ್ಳಿ, ಅವ್ರ ಆಶೀರ್ವಾದ ಪಡೀರಿ. ಇಷ್ಟೋ ಹಂಬಲಿಸುತ್ತೆ ಜೀವ, ನಂದು 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 ಅಂತ. ಆ ನಂದು ಅಂತಕ್ಕಂತಹದರ ಆ ಒಳಮನಸ್ಸು ಹೇಳೋದು ತಂದೆ ತಾಯಿ ಮಾತ್ರನೇ. ಆ ತಂದೆ ತಾಯಿ ಮನಸ್ಸನ್ನು ನೋಯಿಸಿ ನಾವೇನಾದರೂ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ, ತಂದೆ ತಾಯಿ ಮನಸ್ಸನ್ನು ನೋಯಿಸಿ ತಂದೆ ತಾಯಿಗೆ ನಾವು ಹಿಂಸೆ ಕೊಟ್ಟರೂ ಸಹಿತ ಅಲ್ಲೂ ಯೋಚನೆ ಮಾಡುತ್ತೆ ನಂದು ನಂದು ಅಂತ. ಎಡವಿದ್ರೆ ಮೊದಲು ಅಮ್ಮ ಅಂತಲೇ ಬೇಕು, ಅದು ಬಿಟ್ಟು ಇನ್ನೊಂದು ಮಾತು ಬರೋದಿಲ್ಲ. ಯಾಕೆಂದರೆ ಎಡುವುದಾಗೂ ಅಥವಾ ಏನಾದರೂ ತೊಂದರೆ ಮಾಡಿದಾಗಲೂ ಸಹಿತ ಅಮ್ಮ ಅಂತೀವಿ, ಆದರೆ ಅಮ್ಮನಿಗೆ ನೋವು ಕೊಡ್ತಾನೆ ಇರ್ತೀವಿ. ಅಂತಹ ನೋವು ಕೊಡ್ದಿರ ಎಲ್ಲರೂ ಎಲ್ಲ ಬದುಕಲ್ಲೂ ಸಹಿತ ಚೆನ್ನಾಗಿರೋಂಗಾಗಲಿ. ಇವತ್ತು ಸಹಿತ ಪ್ರತಿ ವರ್ಷ ನನ್ನ ತಾಯಿ ಬದುಕಿರುವಷ್ಟು ದಿನ ವಯಸ್ಸಾಗಿ ಅವ್ರ ಕೈಲಿ ಆಗ್ತಿಲ್ಲಪ್ಪ ಅಂದರೂ ಸಹಿತ ಏನೋ ಒಂದಿಷ್ಟು ಪದಾರ್ಥವನ್ನು ಬೆಳಗ್ಗೆ ಅಪ್ಪಣ್ಣ ಬಾರೋ ತಿನ್ನಿಸ್ತೀನಿ ಅಂತ ಒಂದಿಷ್ಟು ಸಿಹಿ ತಿನ್ನಿಸಿ ಕಳಿಸೋರು. ಇವತ್ತು ತಿನ್ನಿಸೋದು ಯಾರು? ಆ ಸಿಹಿಯನ್ನು ತಿನ್ನಿಸಿರ್ತಕ್ಕಂಥ ಆ ದಿನಗಳನ್ನು ಮೆಲುಕು ಹಾಕೋದು ಮಾತ್ರ ನನಗೆ ಗೊತ್ತಿರುವಂಥದ್ದು ಇವತ್ತು. ಅದಕ್ಕೆ ಇದು ಕಾಲಚಕ್ರ. ಈ ಕಾಲಚಕ್ರದಲ್ಲಿ ಎಲ್ಲವೂ ಮುಗಿದು ಹೋಗ್ತಾ ಇರುತ್ತೆ. ನಾವು ಅಂದುಕೊಳ್ತೀವಿ ಅಷ್ಟೇ, ಎಲ್ಲವೂ ನನ್ನ ಜೊತೆ ನನ್ನ ಜೊತೆ ನನ್ನ ಜೊತೆ ಅಂತ. ಯಾವುದೂ ನನ್ನ ಜೊತೆ ಇರೋದಿಲ್ಲ. ನಾನೇ ಅಂತಲ್ಲ, ಯಾರೊಬ್ಬರೂ ಸಹಿತ ಜೊತೆಯಲ್ಲಿ ನಿಲ್ಲೋದಿಲ್ಲ. ಆದರೆ ಇರುವ ತನಕ ಆ ಸಂಬಂಧಗಳ ಬೆಲೆ ಇದೆಯಲ್ಲ, ಅದನ್ನು ಯಾವತ್ತಿಗೂ ನಾವು ಸಂಬಂಧಗಳಿಗೆ ಅತೀತವಾದಂಥ ಶಕ್ತಿ ಇದೆ. ಆ ಬೆಲೆಗೆ ಮತ್ತಷ್ಟು ಬೆಲೆ ಕೊಡುವ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇರಬೇಕು. ತಪ್ಪಿ ಆ ಬೆಲೆನ ನಾವು ಕಳ್ಕೊಂಡ್ರೆ ಅಥವಾ ಅದನ್ನು ದೂರ ಆದರೆ ಆ ಕ್ಷಣ ತಡಿಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹುಟ್ಟುಹಬ್ಬ ಅಂದರೆ, ಹುಟ್ಟುಹಬ್ಬದಲ್ಲಿ ಪ್ರಧಾನ ಪಾತ್ರ ಯಾರು? ತಾಯಿ ಗರ್ಭದಿಂದ ಹೊರಬೇಕಾದ್ರೆ ತನ್ನ ಗರ್ಭವನ್ನು ಸೀಳ್ಕೊಂಡು ಆ ಕರಳುಬಳ್ಳಿನ ನೋವಿಂದ ಕಟ್ ಮಾಡ್ತಾಳಲ್ಲ ತಾಯಿ, ಆ ನೋವನ್ನು ಅನುಭವಿಸುವಂಥವಳು. 72,000 ನರನಾಡಿಗಳಿಗೂ ಇರ್ತಕ್ಕಂಥ ಮೂಳೆಗಳೆಲ್ಲವೂ ಸಹಿತ ಪಟಪಟ ಅಂತ ಮುರಿದ್ರೆ ಎಷ್ಟಿರುತ್ತೋ ಅಷ್ಟು ನೋವಿನಿಂದ ಹೊರಬರ್ತೀವಂತೆ ತಾಯಿ ಗರ್ಭದಿಂದ ನಾವು. ಅಂತಹದ್ದು ಆ ತಾಯಿ ಆ ನೋವನ್ನು ಸಹಿಸ್ತಾಳಲ್ಲ,
ಸಹಿಸುವಂತಹ ತಾಯಿಯನ್ನು ನೆನೆಸ್ತಾ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂತಹ ದಿನ ಅನಂತ ಪದ್ಮನಾಭ ನಮ್ಮ ತಾಯಿಯವರು ಹೇಳೋರು, ಅನಂತ ಪದ್ಮನಾಭ ವ್ರತದ ದಿವಸ ಬೆಳಗ್ಗೆ 5 ಗಂಟೆ 55 ನಿಮಿಷ ನೀನು ಹುಟ್ಟಿದ್ಯಾ. 5 ಗಂಟೆ 55 ನಿಮಿಷ ನೀನು ಹುಟ್ಟಬೇಕಾದ್ರೆ ಹುಟ್ಟೋದ್ರೊಳಗಾಗಿ ಮನೇಲಿ ಹಬ್ಬದಡಿಗೆ ಮಕ್ಳಿಗೆ ತೊಂದರೆ ಆಗಬಾರ್ದು, ಇನ್ನು ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ ಒಬ್ಬಟ್ಟು ಮಾಡಿದ್ರಂತೆ. ಬೆಳಗ್ಗಿನ ಜಾವನ ಎದ್ದು ಬೇಗ ಒಬ್ಬಟ್ಟು ಮಾಡಿ, ಯಾಕೆಂದರೆ ನಮ್ಮದು ಕಡೆ ಬಡತನ ಇದ್ದರೂ ಸಹಿತ ಇನ್ನೊಬ್ಬರು ಮನೆ ಬಗ್ಗೆ ನೋಡಬಾರ್ದು ಮಕ್ಕಳು. ಆ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿ ನನ್ನ ಬೆಳೆಸಿರ್ತಕ್ಕಂಥದ್ದು, ನಾನು ಇಡೀ ಕುಟುಂಬವನ್ನು ಬೆಳೆಸಿರ್ತಕ್ಕಂಥದ್ದು. ನಮ್ಮ ತಂದೆ ಚಿಂತನೆ ಏನೇ ಹಬ್ಬ ಹರಿದಿನಗಳಾದರೂ ಸಹಿತ ಯಾವುದೇ ಹಬ್ಬ ಆದರೂ ಆ ಮಕ್ಕಳಿಗೆ ಆ ಹಬ್ಬದಲ್ಲಿ ಏನು ಪದಾರ್ಥ ಕೊಡಬೇಕು. ಸಂಪಾದನೆ 10-20 ರೂಪಾಯಿ ಸಂಪಾದನೆ ಮಾಡಿದ್ರು ಆ 10-20 ರೂಪಾಯಿ ಸಂಪಾದನೆಯಲ್ಲೂ ಸಹಿತ ನನ್ನ ಮನೆ ಮಕ್ಕಳು ಇನ್ನೊಬ್ಬರ ಮನೆ ಬಗ್ಗೆ ನೋಡಬಾರ್ದು, ಪಕ್ಕದ ಮನೆಯಲ್ಲಿರೋ ಅಂಥ ಕಾರ್ಯಕ್ರಮಗಳಿಗೆ ಅವ್ರು ನೋಡಬಾರ್ದು, ಏನಾದರೂ ನನ್ನ 4 ಗೋಡೆ ಮಧ್ಯದಲ್ಲಿ ಬದುಕಬೇಕು ಅಂತ ಅವತ್ತಿಗೆ ಏನೋ ಕಷ್ಟನೋ ಸುಖನೋ ಒಂದಿಷ್ಟಾದರೂ ಸಿಹಿ ಪದಾರ್ಥಗಳು ಮಾಡಿಸೋದು. ಅವತ್ತು ಸಹಿತ ಮನೆಯಲ್ಲಿ ಒಬ್ಬಟ್ಟನ್ನು ಅಡುಗೆ ಮಾಡಬೇಕಾದ್ರೆ ಬೆಳಗ್ಗಿನ ಜಾವ ನಾನು ಹುಟ್ಟೋಕ್ಕೆ ಮೊದಲು ಅಂದರೆ ನಾನು ಇನ್ನೇನು 5:55 ನಾನು ಹುಡ್ತೀನಿ ಅಂದರೆ ಆ ಗರ್ಭ ನೋವಿದ್ದರೂ ಅಷ್ಟು ಜನ ಮಕ್ಕಳಿಗೆ ಸಿಹಿ ಅಡುಗೆ ಮಾಡಿಟ್ಟು ಅನಂತರ ಡೆಲಿವರಿ ಆಯ್ತಂತೆ. ಅವರು ಹೇಳ್ತಾ ಇದ್ದಾಗ ಒಂದೊಂದು ಮಾತನ್ನು ಸಹಿತ ಆಗ ನಮಗಷ್ಟು ಕೇವಲ, ಆದರೆ ಇವತ್ತಿಲ್ವಲ್ಲ, ಇವತ್ತದು ಬಂಗಾರ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲವನ್ನು ಮೀರಿರ್ತಕ್ಕಂಥದ್ದು ಇವತ್ತು ಹೃದಯಕ್ಕೆ ನನಗೆ ಭಾಳ ಭಾರ. ಯಾಕೆಂದರೆ ಆ ನೋವು ಹಂಚ್ಕೊಳ್ಳೋದು ಭಾಳ ಕಷ್ಟ. ಇರಲಿ, ಆದರೆ ಒಂದಂತೂ ಸದ್ಯ, ಇದು ಬರೀ ಆನಂದ್ ಗುರೂಜಿಯವ್ರ ತಾಯಿಗೆ ಮಾತ್ರ ಇರೋಂಥದ್ದಲ್ಲ, ಅಥವಾ ಆನಂದ್ ಗುರೂಜಿಯವ್ರು ಮಾತ್ರ ನೋವಲ್ಲ. ಪ್ರತಿಯೊಬ್ಬರು ಹುಟ್ಟೊಬ್ಬ ಆಚರಣೆ ಮಾಡ್ಕೊಳ್ಳುವಾಗಲೂ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿ ಪಾದದಡಿ, ನಿಮ್ಮ ತಂದೆ ತಾಯಿ ಪಾದದಡಿ ಇರುವಂತಹ ಸುಖನೇ ಬೇಕಾದಷ್ಟಿದೆ. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತಾನೆ, ಪ್ರಧಾನವಾಗಿ ಕಾಣುವಂಥದ್ದು, ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು ಅವರೇ. ಇನ್ನೆಲ್ಲರೂ ಅಲಂಕಾರ ಮೂರ್ತಿಗಳೇ ಆಗ್ತಾರೆ. ಎಲ್ಲರೂ ಮನಸ್ಸಿಗೆ ನೆಮ್ಮದಿ ಕೊಡಬಹುದು, ಆದರೆ ಪ್ರತ್ಯಕ್ಷವಾಗಿ ಹರಿಸಿ ಆಶೀರ್ವದಿಸೋದು ಅವರು ಮಾತ್ರನೇ ಆಗಿರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರೂಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಒಂದು ಕರೆ ಬಂದಿದೆ. ಬನ್ನಿ ಆ ಕರೆಯನ್ನು ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ. ಏನು ಹುಟ್ಟು ಹಬ್ಬದ ಶುಭಾಶಯಗಳು. ಆಶ್ರಮದಿಂದ ಕರೆ. ಹಲೋ ತಾಯಿಯವರು. ಒಳ್ಳೆಯದಾಗಲಿ. ಹಲೋ ಹಲೋ, ಹುಟ್ಟು ಹಬ್ಬದ ಶುಭಾಶಯ ಅಪ್ಪಣ. ನಮ್ಮ ಆಗಲಿ ತಾಯಿ, ಅತ್ತೆಯವರು, ಗುರೂಜಿ ಅವರು ಅತ್ತೆಯವರು. ನಮ್ಮ ಅಪ್ಪ, ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ. ಒಳ್ಳೆಯದಾಗಲಿ ಚಿನ್ನಮ್ಮ, ಒಳ್ಳೆಯದಾಗಲಿ. ಗುರೂಜಿ ಅವರ ದೊಡ್ಡ ಮಗಳು. ಹ್ಯಾಪಿ ಬರ್ತ್ಡೇ ಅಪ್ಪ. ಗುರೂಜಿ ಅವರ ಚಿಕ್ಕ ಮಗಳು. ಹ್ಯಾಪಿ ಬರ್ತ್ಡೇ ಮಾವ. ಆಯ್ತಮ್ಮ ಶಾರದಾ, ಒಳ್ಳೆಯದಾಗಲಿ. ಹುಟ್ಟು ಹಬ್ಬದ ಶುಭಾಶಯಗಳು ಗುರುಜಿ. ಓ, ಕುಮಾರಿ ಅವರ ಆಶ್ರಮದ ಮ್ಯಾನೇಜರ್. ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಶುಭಾಶಯ. ಒಳ್ಳೆಯದಾಗಲಿ ತಾಯಿ, ಒಳ್ಳೆಯದಾಗಲಿ. ನಮ್ಮ ವಿದ್ಯಾಮನವರು. ಹುಟ್ಟು ಹಬ್ಬದ ಶುಭಾಶಯಗಳು. ಬಸವಶಾಸ್ತ್ರಿಗಳು. ಹುಟ್ಟು ಹಬ್ಬದ ಶುಭಾಶಯಗಳು. ಆಯ್ತಮ್ಮ, ಆಯ್ತು, ಒಳ್ಳೆಯದಾಗಲಿ. ಎಲ್ಲ ಆಶ್ರಮದ ಪ್ಯಾಕೇಜೇ ಮಾಡ್ತಾ ಇದೆ. ಆಯ್ತಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು. ಆಯ್ತು, ಹುಟ್ಟು ಹಬ್ಬದ ಶುಭಾಶಯಗಳು ಗುರುಜಿ. ಆಯ್ತಮ್ಮ, ಚೆನ್ನಾಗಿರುತ್ತೆ. ಇದು ಒಂಥರ ಎದುರುಗಡೆ ಇದ್ದಾಗ ಯಾರು ಹೇಳಿಲ್ಲ. ಹ್ಯಾಪಿ ಬರ್ಡೇ. ಗುರೂಜಿ ಅವರ ಮೊಮ್ಮಗ. ಹುಟ್ಟು ಹಬ್ಬದ ಶುಭಾಶಯಗಳು. ಭಾರತಿ ಅವರು. ಸಂತೋಷ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅನಂತ ಪದ್ಮನಾಭ ಹುಟ್ಟುಹಬ್ಬದ ದಿವಸ ಇಷ್ಟು ಅದ್ಭುತವಾಗಿ ಒಂಥರ ಸಂತೋಷ ಇದೆಲ್ಲ. ಹೇಗಿರುತ್ತೆ ಅಂದರೆ, ಎದುರುಗಡೆ ಇದ್ದಾಗ ಮಾತಾಡೋಲ್ಲ, ಇಂಥ ಅವಕಾಶ ಸಿಕ್ಕ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಚಿಂತನೆ ಮಾಡ್ತಾರಲ್ಲ, ಅದು ಒಂಥರ ಒಪ್ಕೊಳ್ಳುವಂಥದ್ದೇ. ಇರಲಿ, ಆದರೂ ಹುಟ್ಟುಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ. ಹುಟ್ಟುಹಬ್ಬ ಪ್ರತಿ ವರ್ಷ ಬರೋದು ಹೋಗ್ತಾ ಇರುತ್ತೆ. ಆದರೆ ದಿನ ಕಳೆದಂಗೆಲ್ಲ ಕಳೆದಿರತಕ್ಕಂಥ ದಿನ ಮತ್ತೆ ಬರ್ತಕ್ಕಂಥದ್ದಲ್ಲ. ಆ ಸಿಗುವ ಸುವರ್ಣಾವಕಾಶದ ಆ ಸುಂದರ ಗಳಿಗೆ ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ. ಒಂದು ಕಡೆ ಸಂತೋಷ, ವರ್ಷ ಕಳೆದಿದ್ದೀವಿ ಅಂತ. ಮತ್ತೊಂದು ಕಡೆ ಆಲೋಚನೆ ಮಾಡಿದಾಗ, ಆಗೋಯ್ತಲ್ಲಪ್ಪ, ಇಷ್ಟು ದಿನಗಳು ಬೇಗ, ಇಷ್ಟಿಷ್ಟು ವರ್ಷಗಳ ದಿನಗಳು ಕಳೆದು ಹೋಗ್ತಾ ಇದೆಯಲ್ಲ, ಇನ್ನು ಮುಂದೆ ನನ್ನ ಜವಾಬ್ದಾರಿ ಇದೆ. ಜೊತೆಗೆ ಆ ಕಳೆದಿರಬೇಕಾದ್ದು, ಕಳೆದು ಹೋದಂಥ ಕ್ಷಣಗಳು ನಾವು ಏನು ಸಾಧನೆ ಮಾಡಿದ್ದೀವಿ ಅದು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಮುಂಬರ್ತಕ್ಕಂಥ ದಿನಗಳು ಇನ್ನೂ ಚೆನ್ನಾಗಿರಬೇಕು ಅಂತ ಚಿಂತನೆ ಮಾಡ್ತೀವಿ. ನಿಜ, ಈಗ ಕೊಟ್ಟಂಥ ಸುವರ್ಣ ಅವಕಾಶದಲ್ಲಿ ಇದ್ದಂಥ ಅವಕಾಶವನ್ನು, ಇದ್ದಂಥ ಸಮಯವನ್ನು ನಾವು ಹೇಗೆ ಅದನ್ನು ಸದ್ವಿನಿಯೋಗಪಡಿಸ್ಕೊಂಡಿದ್ದೀವಿ, ನಾವು ಅದರಿಂದ ಏನು ಉಪಯೋಗ ಮಾಡಿದ್ದೀವಿ, ಅಥವಾ ನಮ್ಮಿಂದ ಏನು ಅನುಕೂಲ ಆಗಿದೆ, ಇದೆಲ್ಲದರ ಬಗ್ಗೆ ಅದನ್ನು ಮುಖ್ಯವಾಗಿ ಮೆಲುಕು ಹಾಕಬೇಕು ನಾವು.
ಹಿಂದೆ ನಮ್ಮ ಕೈಲಿ ಆಗದಿರ ನಾವು ಏನು ಅಂದುಕೊಂಡಿದ್ದೀವೋ ಅದನ್ನು ಸಾಧನೆ ಮಾಡಲಿಕ್ಕೆ ಆಗದಿರತಕ್ಕಂಥನ್ನಾದರೂ ಇನ್ನು ಮುಂಬರ್ತಕ್ಕಂಥ ದಿನಗಳ ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ. ಕಳೆದ ದಿನದವರೆಗೂ ಮಾತ್ರ ಭಗವಂತ ನಮಗೆ ಕೊಟ್ಟಂಥ ಸುವರ್ಣಾವಕಾಶ. ಇನ್ನು ಮುಂಬರ್ತಕ್ಕಂತಹ ದಿನಗಳು ನಮಗೆಷ್ಟು ಕೊಟ್ಟಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇನ್ನು ಮುಂಬರ್ತಕ್ಕಂಥ ದಿನಗಳು ಅಂತ ನಮ್ಮ ಜವಾಬ್ದಾರಿಯಲ್ಲಿದ್ದರೆ ಹಾಗಾದರೂ ಇನ್ನು ಹಾಕುವ ಹೆಜ್ಜೆನಲ್ಲಿ ಮನದಲ್ಲಿರ್ತಕ್ಕಂಥ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಅಥವಾ ಸಾಧ್ಯವಾದಷ್ಟು ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಅಥವಾ ಒಂದಷ್ಟು ನ್ಯಾಯಬದ್ಧವಾದಂತಹ ಜೀವನಕ್ಕೆ ಹಾಕುವಂಥ ಒಳ್ಳೆಯ ಹೆಜ್ಜೆಯನ್ನು ಹಾಕಲೇಬೇಕು. ಅದು ಹುಟ್ಟುಹಬ್ಬದ ಅರ್ಥ ಅಂತಲೇ ತಿಳ್ಕೊಳ್ಬೇಕು. ಅದು ನನ್ನೊಬ್ಬನ ವಿಚಾರದಲ್ಲ, ಎಲ್ಲರೂ ತಿಳ್ಕೊಳ್ಬೇಕಾದ್ದು ಅದನ್ನೇ. ಇರಲಿ, ಜಿ ಕನ್ನಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನನ್ನ ಹುಟ್ಟುಹಬ್ಬವನ್ನು ಇಷ್ಟು ಅದ್ಭುತವಾಗಿ ಇಷ್ಟೊಂದು ವಿಶೇಷವಾದಂಥ ರೀತಿ ಎಲ್ಲ ನನ್ನ ಆತ್ಮೀಯರು ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ಪ್ರೀತಿಯಿಂದ ಇದನ್ನು ಸ್ವಾಗತಿಸ್ತಿದ್ದಾರೆ, ಹೇಳಿದ್ದಾರೆ, ಆರಾಧಿಸ್ತಿದ್ದಾರೆ. ಅದರಲ್ಲೂ ಒಬ್ಬೊಬ್ಬರ ನುಡಿಮುತ್ತು, ಒಬ್ಬೊಬ್ಬರ ಮಾತು ಇಲ್ಲಿ ಮೈಕ್ ಸಿಕ್ಕಾಗ ಅಥವಾ ಫೋನ್ ಕನೆಕ್ಟ್ ಆದಾಗ ಅಥವಾ ಎದುರುಗಡೆ ಇದ್ದಾಗ ಅವರ ಆ ಭಾವನೆಗಳನ್ನು ವ್ಯಕ್ತಪಡಿಸೋದವರು ಸ್ವಲ್ಪ ಜನ, ವ್ಯಕ್ತಪಡಿಸೋದಕ್ಕೆ ಆಗದಂಥ ರೀತಿ ಒಳಗಡೆನೇ ಇಟ್ಕೊಂಡು ಅದನ್ನು ಹೀಗಲ್ಲ ಹಾಗೆ ನಾನು ಹಿಂಗೆ ಮಾತಾಡಬೇಕಿತ್ತು, ಹಂಗೆ ಮಾತಾಡಬೇಕಾಯಿತು, ಸಮಯ ಮೀರಿ ಹೋಗ್ಬಿಡುತ್ತೆ. ಆ ಥರ ಚಿಂತನೆ ಮಾಡೋರು ಒಂದಷ್ಟು ಜನ. ಆದರೆ ಹೊರಗಡೆ ಏನೂ ಭಾವನೆಗಳನ್ನು ವ್ಯಕ್ತಪಡಿಸಿದಿರ ಒಳಗಡೆನೇ ಇಟ್ಕೊಂಡು ಶುಭಾಶಯವನ್ನು ಕೋರ್ತಕ್ಕಂಥವರು ಇನ್ನಷ್ಟು ಜನ ಇದ್ದಾರೆ. ಯಾಕೆಂದರೆ ಅವರಿಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಿಸ್ಕೊಳ್ಳೋಕ್ಕೂ ಭಯ ಮತ್ತು ಮಾತಾಡೋಕ್ಕೂ ಭಯ ಮತ್ತು ಏನೋ ಒಂಥರ ಅಂಜಿಕೆ. ಆದರೆ ಒಳಗಡೆ ಮಾತ್ರ ಹೃದಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ. ಅದು ಈ ನಿಮ್ಮ ಆನಂದ್ ಗುರೂಜಿಯವ್ರಿಗಂತೂ ಈ ಥರ ನನ್ನ ಅಭಿಮಾನಿಗಳು ತುಂಬ ಜನ ಇದ್ದೀರಿ. ಇಲ್ಲಿ ಇವತ್ತಿನ ದಿವಸ ಗುರುವಾರ ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಹಾಗೂ ಧರ್ಮದ ಗುರುಗಳ, ವಿಶೇಷವಾಗಿ ಆದಿಶಂಕರರ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಎಲ್ಲರೂ ಸಹಿತ ನಾನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ, ಇವತ್ತಿನ ದಿನದ ಕಾಯಕದಲ್ಲಿ ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ, ಪ್ರತಿಯೊಬ್ಬರೂ ಹಾಕುವಂಥ ಹೆಜ್ಜೆ ಹೆಚ್ಚಿನ ಯಶಸ್ಸಿರಲಿ. ಅನಂತ ಪದ್ಮನಾಭ, ಇವತ್ತಿನ ದಿವಸ ಅನಂತ ಪದ್ಮನಾಭ ವ್ರತ ನಡೀತಾ ಇದೆ. ಅನಂತ ಪದ್ಮನಾಭ, ಅನಂತ ಚತುರ್ದಶಿ, ಅನಂತ ಪದ್ಮನಾಭ. ಇನ್ನು ಆಗೋ ಈಗೋ ಅಂದರೆ ಇದು ಬೇಗನೆ ಹುಣ್ಣಿಮೆ ಬಂದ್ಬಿಡುತ್ತೆ. ಅದರಿಂದ ಇವತ್ತು ಸಂಧ್ಯಾಕಾಲ ಆಶ್ರಮದಲ್ಲಿ, ಮಹರ್ಷಿ ಮಂದಿರದಲ್ಲಿ, ಲಕ್ಷ್ಮೀ ಬೋಹರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರತ್ಯಂಗಿರ ಅನುಷ್ಠಾನವನ್ನು ಮಾಡಿ ಇರ್ತಕ್ಕಂಥ ಕಷ್ಟಗಳನ್ನು, ಇರ್ತಕ್ಕಂಥ ಶತ್ರುತ್ವದ ಮನಸ್ಸನ್ನು ದೂರ ಮಾಡಿ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗುವಂಥದ್ದಾಗಲಿ ಅಂಥೇಳಿ ಶುಭ ಸಂಧ್ಯಾಕಾಲ ಲಕ್ಷ್ಮೀ ಬೋಹರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಪ್ರತ್ಯಂಗಿರ ಹವನವನ್ನು ನಡೆಸ್ತಾ ಇದ್ದೀವಿ. ಪ್ರತ್ಯಂಗಿರ ಹವನ ಸಂಜೆ ಇರೋದರಿಂದ ಸಂಜಾ ಕಾರ್ಯಕ್ರಮಕ್ಕೆ ತಮ್ಮಲ್ಲೆಲ್ಲರೂ ಸಹಿತ ಸಾಧ್ಯವಾದಷ್ಟು ಮಟ್ಟಿಗೆ ಬರಲಿಕ್ಕೆ ಇಚ್ಛಿಸ್ತಕ್ಕಂಥವರು ಬಂದು ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಇವತ್ತು ಸಂಜೆ ಪ್ರತಿ ಶನಿವಾರ ಭಾನುವಾರ ಮಾತ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಇರ್ತಕ್ಕಂಥದ್ದು. ಇವತ್ತು ಹುಣ್ಣಿಮೆ ಆದ್ದರಿಂದ, ಹುಣ್ಣಿಮೆಯ ಅನಂತ ಹುಣ್ಣಿಮೆ ಇರೋದರಿಂದ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ವ್ರತಾನುಷ್ಠಾನ ಇವತ್ತು ನಡೆಯೋದ್ರಿಂದ ಇವತ್ತು ಸಂಜೆ ಸಹಿತ ಸಾಲಿಗ್ರಾಮಕ್ಕೆ ಒಂದು ಅಭಿಷೇಕ ಇದೆ. ಸಾಲಿಗ್ರಾಮಕ್ಕೆ, ಆ ಬೃಹತ್ ಮಟ್ಟದ ಸಾಲಿಗ್ರಾಮಕ್ಕೆ ಅಭಿಷೇಕ. ಅದಾದ ನಂತರ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರ ಅನುಗ್ರಹದಿಂದ ಆ ವಿಶೇಷವಾದಂಥ ಮಹಾಲಕ್ಷ್ಮಿಗೆ ಅಭಿಷೇಕ, ಅಲಂಕಾರ ನೋಡಲಿಕ್ಕೆ ಕಣ್ಣು ಸಾಲದು. ಯಾಕೆಂದರೆ ಅಂತಹ ಅದ್ಭುತವಾದಂತಹ ವಿಶೇಷವಾದ ಸಾಲಿಗ್ರಾಮ ಎಲ್ಲೂ ಸಿಗ್ತಿಲ್ಲ, ಎಲ್ಲೂ ಇಲ್ಲ. ಅಂತಹ ಸಾಲಿಗ್ರಾಮವನ್ನು ದರ್ಶನ ಮಾಡಿದ ನಂತರ ಅಲ್ಲಾಗುವಂತಹ ಬದಲಾವಣೆಗಳಿದೆಯಲ್ಲ, ಮತ್ತು ಸಾಲಿಗ್ರಾಮಕ್ಕೆ ದರ್ಶನಕ್ಕೆ ಬಂದು ಹೋದ ನಂತರ ಅವರ ಮನಸ್ಸುಗಳಲ್ಲಿರ್ತಕ್ಕಂಥ ನೆಮ್ಮದಿ, ಸುಖ, ಸಂತೋಷ ಇದೆಯಲ್ಲ, ಅದು ಈ ನಿಮ್ಮ ಆನಂದ್ ಗುರೂಜಿಯವರಿಂದ ಕೇಳೋದಕ್ಕಿಂತ ಒಬ್ಬೊಬ್ಬರು ಆಡುವಂಥ ಮಾತು, ಅವರು ಹೇಳುವಂಥ ಆ ಒಬ್ಬೊಬ್ಬರ ಮಾತು, ಆ ಮನದಾಳದ ಮಾತಿದೆಯಲ್ಲ, ಅದನ್ನು ಪ್ರತಿಯೊಬ್ಬರ ಬಾಯಲ್ಲಿ ಕೇಳಬೇಕು. ದೇವಾಲಯಕ್ಕೆ ಬಂದು ಹೋಗುವವರ ಮಾತು, ಅದು ಒಂದು ವಾರದ ನಂತರ ಅವ್ರ ಬಾಯಲ್ಲಿ ಬರುವಂಥ ಮಾತಿದೆಯಲ್ಲ, ಅದರ ಆನಂದವೇ ಆನಂದ. ಇಂತಹ ಅದ್ಭುತವಾದಂಥ ಕಾಯಕ, ಇಂತಹ ಒಂದು ಪುಣ್ಯಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ಇದೆ ಅಂದರೆ ಅದು ಇವತ್ತಿಗೂ ಸಹಿತ ನಾವು ನಂಬಲಿಕ್ಕೆ ಆಗ್ತಿಲ್ಲ. ಹಾಗೆ ದಿನಕ್ಕೊಂದರಂತೆ ಬದಲಾವಣೆ, ದಿನಕ್ಕೊಂದೊಂದು ಹೊಸ ಹೊಸ ರೂಪುರೇಷೆಗಳನ್ನು ತಿದ್ದಿ ನಡೆಸ್ತಾ ಇರತಕ್ಕಂಥದ್ದು ಮಹರ್ಷಿ ಮಂದಿರ. ಆ ಮಹರ್ಷಿ ಮಂದಿರದಲ್ಲಿ ಪ್ರತ್ಯಂಗಿರ ಅನುಷ್ಠಾನ ಇವತ್ತು ಶುಭ ಸಂಧ್ಯಾಕಾಲ ಸರಿಸುಮಾರು 4:00ವರೆಗೆ ಬನ್ನಿ, ಭಾಗವಹಿಸಿ ಭಗವತಿಯ ಆ ಪ್ರತ್ಯಂಗಿರಾ ದೇವಿಯ ಜೊತೆಗೆ ಲಕ್ಷ್ಮೀ ಬೋರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಜಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ.
ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ, ಲಲಿತಾ ರಾಜರಾಜೇಶ್ವರಿ ನಮಃ, ಲಕ್ಷ್ಮೀ ಭೂವರಾಹಾಯ ನಮಃ, ಮಹಾಲಕ್ಷ್ಮೀ ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 28/9/2023 ಗುರುವಾರ. ಇವತ್ತು ಚತುರ್ದಶಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದರೆ ಹುಣ್ಣಿಮೆ, ಶುಭ ಸಂಧ್ಯಾಕಾಲಕ್ಕೆ ಹುಣ್ಣಿಮೆ ಪ್ರಾರಂಭ ಆಗಿಬಿಡುತ್ತೆ. ಇವತ್ತು ಪೂರ್ವಭಾದ್ರ ನಕ್ಷತ್ರ ಇರತಕ್ಕಂತಹದ್ದು. ಜೊತೆಗೆ ನಕ್ಷತ್ರಚಾರ ಪ್ರಕಾರಕ್ಕಿನ್ನ ಇವತ್ತು ಅನಂತ ಪದ್ಮನಾಭ ವ್ರತ ಇರತಕ್ಕಂಥದ್ದು. ಅನಂತ ಪದ್ಮನಾಭ ವ್ರತಾನುಷ್ಠಾನವನ್ನು ಯಾರೆಲ್ಲ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಅನಂತ ಪದ್ಮನಾಭ, ವಿಶ್ವದಲ್ಲಿ ಅನಂತ ಪದ್ಮನಾಭನ ವಿಶೇಷತೆ ಸಾಕಷ್ಟು ಇದೆ. ಇಡೀ ವಿಶ್ವ ಭೂಮಂಡಲದಲ್ಲಿ ಅನಂತ ಪದ್ಮನಾಭನ ಅನುಗ್ರಹದಿಂದ ಅನಂತ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನೇ ಸಂರಕ್ಷಣೆ ಮಾಡುತ್ತಿರ್ತಕ್ಕಂಥ ಮಹಾವಿಷ್ಣುವಿನ ವಿಶೇಷವಾದಂಥ ಪೂಜಾನುಷ್ಠಾನ. ಹಾಗಾಗಿ 7 ಹೆಡೆಯ ಸರ್ಪದ ಮೇಲೆ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಇವತ್ತಿರ್ತಕ್ಕಂಥ ಭವಿಷ್ಯತ್ತು ಫಲಾಫಲಗಳೇನು ಅದರ ಜವಾಬ್ದಾರಿತವಾದಂಥ ಕಾಯಕವನ್ನು ಇವತ್ತು ನಾವು ಪ್ರಾರಂಭಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಪ್ರಾರಂಭದ ಈ ಶುಭ ದಿನದಂದು ಅಂದರೆ ಇವತ್ತು ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡುವಾಗ ತಮ್ಮ ಉದ್ಯೋಗ, ತಮ್ಮ ಕೆಲಸ ಕಾರ್ಯಗಳು, ತಮ್ಮದೇ ಆದಂತಹ ರೀತಿಯಲ್ಲಿ ಏನು ಕೆಲಸ ಮಾಡಬೇಕಾದರೂ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಸಾಧಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಜೊತೆಗೆ ಒಂದಿಷ್ಟು ಸಿಹಿ ಪದಾರ್ಥವನ್ನು, ಏನಾದರೂ ಒಂಚೂರು ನಾಲ್ಗೆ ಮೇಲೆ ಸಿಹಿ ಪದಾರ್ಥವನ್ನು ಹಾಕ್ಕೊಳ್ತಕ್ಕಂಥದ್ದು. ಜೊತೆಗೆ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯಿಂದ ದೃಷ್ಟಿ ತೆಗೆದು ಅದನ್ನು ನೈಋತ್ಯಾಭಿಮುಖವಾಗಿ ನಿಂತು ಗಿಡದ ಮೇಲೆ ಹಾಕ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿ ತದನಂತರ ನೀವು ಆಚೆ ಹೊರಟ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ವ್ಯವಹಾರಗಳು ಮಾಡಬೇಕಾದ್ರೆ ಮತ್ತೊಬ್ಬರ ಜೊತೆಲಿಟ್ಕೊಂಡು ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಏನು ಹೇಳಿದಿರ, ಯಾರಿಗೂ ಗೊತ್ತಿಲ್ಲದಿರ ರಹಸ್ಯವಾಗಿ ಏನೋ ಮಾಡಿದ್ದೀವಿ ಅಂತ ಹೇಳಿ 4 ಗೋಡೆ ಮಧ್ಯದಲ್ಲಷ್ಟೇ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ನಡೆದ್ರೆ ಅಲ್ಲಿ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ, ಜವಾಬ್ದಾರಿ ಇರಲಿ. ಒಳ್ಳೆಯದಾಗಲಿ. ಇವತ್ತಿನ ನಿಮ್ಮ ಕೆಲಸದಲ್ಲಿ ತುಂಬ ಬದಲಾವಣೆಯೂ ಇದೆ. ಆ ಬದಲಾವಣೆಯ ಕಾಲ ಮತ್ತಷ್ಟು ಅದ್ಭುತವಾಗಿರಲಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ದೂರವಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಚಿಂತನೆ ಮಾಡ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ ಇಡೀ ಕುಟುಂಬಸ್ಥರೆಲ್ಲರೂ ಸಹಿತ ನಗನಗ್ತಾ ಹಸನ್ಮುಖಿಯಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು. ಇವತ್ತಿನ ಫಲಾಫಲಗಳು ಸಾಕಷ್ಟು ಅದ್ಭುತವಾಗಿದೆ. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವೂ ಇದೆ. ಇವತ್ತು ತಾವು ಏನು ಅಂದುಕೊಂಡಿದ್ದೀರಿ, ಏನು ಮಾಡಬೇಕಾಗಿದೆ, ಮಾಡುವಂಥ ಕೆಲಸದಲ್ಲಿ ಏನು ನಡೆಸಬೇಕಾಗಿದೆ ಎಲ್ಲದನ್ನೂ ಸಹಿತ ಸಿದ್ಧಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತು ಸಾಧ್ಯವಾದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳು, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ ಇಂತಹದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಅದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸದಲ್ಲಿ ಇನ್ನಷ್ಟು ಲಾಭ ಕಾಣಬೇಕಾದರೆ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಬಂದು ಗುರು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಇನ್ನಷ್ಟು ಅದ್ಭುತವಾದಂತಹ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಆ ಸಾಧನೆಯ ಹಾದಿ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾ
ಮಹಾಮಂತ್ರವನ್ನು ಹೇಳಿಕೊಂಡು ಸಾಧ್ಯವಾದರೆ 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಡಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಏನಾದರೂ ಒಂಚೂರು ತಿನ್ನಲಿಕ್ಕೆ ಒಂಚೂರು ಪದಾರ್ಥವನ್ನು ಹಿರಿಯರಿಗೆ ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅದ್ಭುತವೇ ಸರಿ. ಆದರೂ ಇವತ್ತು 1 ಗಂಟೆ 20 ನಿಮಿಷದಿಂದ 4:15 ತನಕ 1:20ರಿಂದ 4:15 ಮಧ್ಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಅನುಭವಸ್ಥರನ್ನು ಜೊತೆಲಿಟ್ಕೊಂಡು ಇವತ್ತಿನ ಕೆಲಸದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ, ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನಾನು ಅಂದುಕೊಂಡಿದ್ದನ್ನು ಸಿದ್ಧಿಸ್ಕೊಳ್ಬೇಕು, ನನಗಾದಂಥ ಒಂದು ಸ್ಥಾನಮಾನ ಸಿಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಯಾವುದೂ ತಪ್ಪಲ್ಲ. ಆದರೆ ಭಗವಂತನ ಕೃಪೆ ಹೊಂದಿದ್ದರೆ ಎಲ್ಲವೂ ಸಾಧ್ಯ. ಆ ಭಗವಂತನ ಕೃಪೆಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದು ಏನಾರು ಒಂದಿಷ್ಟು ದಾನ ಧರ್ಮಾದಿಗಳನ್ನು ಅಥವಾ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಅಂದರೆ ನೀವು ಸಾಕಿರ್ತಕ್ಕಂಥ ನಾಯಿಗಳಾದರೂ ಸರಿ ಅಥವಾ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ, ಒಟ್ಟಾರೆ ನಾಯಿಗಳಿಗೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲವನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರೂಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಗುರೂಜಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ಲಿಕ್ಕಾಗಿ ಒಂದು ವಿಶೇಷ ಕರೆ ಸಿದ್ಧವಾಗಿದೆ. ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ, ಬೆಂಗಳೂರು ನಾಗರಬಾವಿಯಿಂದ. ಬೆಂಗಳೂರು ನಾಗರಬಾವಿಯಿಂದ. ಅಮ್ಮ, ತಮ್ಮ ಹೆಸರು? ಉಷಾ. ಉಷಾ ಅಂತ ಹೇಳಿ. ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ, ವಿಶ್ ಮಾಡಿದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಗಳೇ, ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀವಿ. ಗುರುಗಳೇ, ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ ತಾಯಿ, ಹೇಳಿ. ಥ್ಯಾಂಕ್ ಯು. ಹೀಗೆ ನೀವು ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ಇನ್ನೂ ಹೆಚ್ಚೆಚ್ಚು ಪ್ರೋಗ್ರಾಮ್ಸ್ ಕೊಡ್ತಿರ್ಬೇಕು. ನಾವು ಇನ್ನೂ ಹೆಚ್ಚು ಕಲ್ತ್ಕೊಂಡು ನಮ್ಮ ಹಿಂದೂ ಧರ್ಮ ಅಥವಾ ಸಂಸ್ಕೃತಿ ಏನಿದೆ ಅದನ್ನ ಇನ್ನು ನಮ್ಮ ಕಡೆಯಿಂದ ನಾವು ಮುಂದುವರ್ಸ್ಕೊಂಡು ಹೋಗೋ ಹಾಗೆ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು. ಅದನ್ನ ಹೇಳ್ಕೊಡ್ತಿದ್ದೀರಾ, ಅದನ್ನ ಪಾಲಿಸ್ತೀವಿ ಗುರುಗಳೇ. ತುಂಬ ಸಂತೋಷ. ಇದು ಬಹಳ ಮುಖ್ಯ. ಯಾಕೆಂದರೆ ಆನಂದ್ ಗುರೂಜಿಯವರು ಈ ಆಸ್ಥಾನದಲ್ಲಿರುವವರೆಗೂ ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಪ್ರತಿಯೊಂದು ಕುಟುಂಬದಲ್ಲೂ ಇರ್ತಕ್ಕಂಥ ಮಕ್ಕಳಿಗೆ ಅವರ ತಂದೆ ತಾಯಿ ಬೆಲೆ ಏನು ಎಂಬತಕ್ಕಂಥದ್ದನ್ನು ಒಂದಷ್ಟು ಸುದ್ದಿಯನ್ನು ಕರೆಕ್ಟಾಗಿ ಕ್ರಮಬದ್ಧವಾಗಿ ತಿಳಿಸುವಂಥದ್ದಾಗಲಿ ಅಂತಲೇ ನಾನು ನನ್ನ ಆರಾಧ್ಯ ದೇವತೆ ನಾನು ಅದನ್ನೇ ಕೇಳ್ಕೊಳ್ತೇನೆ. ಬೆಳಗ್ಗೆ ಎದ್ದು ನಾನು ಈ ಸೀಟಲ್ಲಿ ಕೂತ್ಕೊಳ್ಳೋಕೆ ಮುನ್ನ, ಅಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ಒಂದಷ್ಟು ಕುಟುಂಬಗಳಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಆ ಮಕ್ಕಳು ತಂದೆ ತಾಯಿ ಜೊತೆ ನೆಮ್ಮದಿಯ ಸಂತೋಷವಾಗಿರುವಂಗೆ ಆಗಲಿ ಅಂತಕ್ಕಂಥ ಚಿಂತನೆಯಿಂದಲೇ ಕೂತ್ಕೊಳ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತಾವು ವಿಶ್ ಮಾಡಿದ್ದು ಬಹಳ ಸಂತೋಷವೇ. ಒಳ್ಳೆಯದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಬರ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿವಸ ಗುರೂಜಿಯವರ ಹುಟ್ಟುಹಬ್ಬ ಅಂದಮೇಲೆ ಅತಿಥಿ ಅಭ್ಯಾಗತರು ಸಾಕಷ್ಟು ಜನ ಬಂದೇ ಬರ್ತಾರೆ. ಈಗಲೂ ಕೂಡ ಕಾರ್ಯಕ್ರಮಕ್ಕೆ ಗುರೂಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕಾಗಿ ಆಗಮಿಸಿದ್ದಾರೆ ಶ್ರೀ ಕ್ಷೇತ್ರ ಗೋವಿನಕಲ್ಲು ಹನುಮಗಿರಿಯ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಮೈಸೂರಿನಿಂದ ಆನಂದ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ. ಶುಭಾಶಯಗಳು. ಶ್ರೀ ಗೋವಿನಕಲ್ಲು ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ, ನಿಮ್ಮ ಕುಟುಂಬಕ್ಕೆ ಲಭಿಸಲಿ. ಹಾಗೆ ನಮ್ಮ ಆಧ್ಯಾತ್ಮವನ್ನು ತಾವು ಬೆಳೆಸ್ತಿದ್ದೀರಾ. ನಮ್ಮ ಗೋವಿನಕಲ್ಲು ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ, ನಿಮ್ಮ ಕುಟುಂಬಕ್ಕೆ ಲಭಿಸಲಿ. ಸದಾನಂದಪಿ ಸದಾಯ ಸದೇಂದ್ರಿಯ ಆಯ ಸೇವೇಂದ್ರಿಯ ಪ್ರತಿಷ್ಠತೆ ಅಪಜಿ. ಇದು ಅಯೋಧ್ಯೆಯಿಂದ ಬಂತು. ರಾಮ ಕೋದಂಡ ರಾಮ ರಾಮ ಕೋದಂಡ ರಾಮ ರಾಮ ರಾಮರ ಪ್ರಸಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಾದಯಾತ್ರೆಯಿಂದ ತಿರುಪತಿ ಪ್ರಸಾದ ಅಪಜಿ. ಇಲ್ಲಿ ನಾನು ಹೋಗ್ತೀನಿ. ಆಯಿತು, ಮಾಡ್ತೀನಿ. ಆಯಿತು. ರಾಮ ಒಳ್ಳೆಯ ರಾಮ. ಒಳ್ಳೆಯದಾಗಿ. ಭಾಳ ಸಂತೋಷ. ಗೋವಿನಕಲ್ಲು ಹನುಮ ಕ್ಷೇತ್ರ, ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ನನ್ನ ಆರಾಧ್ಯ ದೇವತೆ. ಪಾದಯಾತ್ರೆ ಹೊರಟಿದ್ದೆ. ಹಾಂ ತಗೊಳ್ಳಿ ಮಾತಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಪ್ಪಾಜಿ, ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರಿಗೂ ಕೂಡ ಇರಲಿ.
ಹಾಗೆ ಅತಿ ಮುಖ್ಯವಾಗಿ ಪ್ರತಿ ವರ್ಷ ಅನಂತ ಪದ್ಮನಾಭ ವ್ರತ ಬಂತು ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ವಾತಾವರಣ. ಯಾಕಂತಂದರೆ ನಾವೆಲ್ಲರೂ ಕೂಡ ಇರತಕ್ಕಂಥದ್ದು ಹಾದಿಯೇ ಒಂದು ಆಧ್ಯಾತ್ಮ. ಈ ಆಧ್ಯಾತ್ಮ ಎಲ್ಲ ಮರೆ ಹಾಕ್ತಾ ಇರತಕ್ಕಂಥ ಒಂದು ಶುಭ ದಿನದಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿ ಇಲ್ಲಿ ಸೃಷ್ಟಿಯಾದರು. ಅವರೇ ನಮ್ಮ ಅಪ್ಪಾಜಿ ಆನಂದ ಗುರೂಜಿಯವರು. ಯಾವಾಗೂ ಕೂಡ ನಾನು ಅವ್ರಿಗೆ ಹೇಳ್ತಿರ್ತೀನಿ, ತಂದೆ ಮಗನ ಒಂದು ಬಾಂಧವ್ಯ. ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಕೂಡ ಇವರು ಮರುಗಿ ಬೆಳೆಸ್ತಾ ಇದ್ದಾರೆ, ಗಳಿಸ್ತಾ ಇದ್ದಾರೆ ಮತ್ತು ಉಳಿಸ್ತಾ ಇದ್ದಾರೆ. ಎಷ್ಟೋ ಜನಾಂಗಗಳಿಗೆ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಎಲ್ಲವೂ ಕೂಡ ಮರೆಯಾಗಿ ಹೋಗ್ತಿದೆ. ಯಾಕೆಂತಂದರೆ ಈಗ ನಾವು ಬರೀ ಗಣಪತಿ ಹಬ್ಬವನ್ನು ಬರೀ ನಾವು ಆಚರಣೆ ಮಾಡೋದು ಅಷ್ಟೇ ಅಲ್ಲ, ಪಿತೃ ಕಾರ್ಯದಲ್ಲಿ ಎಷ್ಟೋ ಜನಗಳಿಗೆ ಅಪ್ಪಾಜಿ ತುಂಬ ಜನಕ್ಕೆ ಇದು ಗೊತ್ತಿರಲಿಲ್ಲ. ಅಪ್ಪಾಜಿ ಯಾವ ರೀತಿ ಆಚರಣೆ ಮಾಡಬೇಕನ್ನೋದು ಗೊತ್ತೇ ಇರಲಿಲ್ಲ. ಈ ಒಂದು ಮಾತಾಪಿತೃಗಳ ಒಂದು ಕಾರ್ಯವನ್ನು ತಾವು ಈ ಒಂದು ಸೃಷ್ಟಿ ಮಾಡಿದಿರಿ, ಇದನ್ನ ನಡೆಸ್ಕೊಂಡು ಹೋಗ್ತದೆ. ಎಷ್ಟೋ ಜನ ಅವರು ಮನೆಗಳಲ್ಲಿ ಮಾಡೋದಕ್ಕಾಗಿಲ್ಲ ಸ್ವಗೃಹದಲ್ಲಿ ಅಂದ್ರೆ ಸಹ ಅಪ್ಪಾಜಿ ಪ್ರತಿಯೊಬ್ಬರು ಕೂಡ ಶ್ರೀರಂಗಪಟ್ಟಣದಲ್ಲಿ ಆ ಒಂದು ಶ್ರಾದ್ದ ಕಾರ್ಯವನ್ನು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ನಿಮ್ಮಿಂದ ಅದು ಬೆಳ್ಕೊಂಡ್ಬರ್ತಿದೆ. ಎಷ್ಟೋ ಒಂದು ಹೆಣ್ಣು ಮಕ್ಕಳಿಗೆ ನೀವು ದಾರಿದೀಪ ಆಗಿದ್ದೀರಿ. ಎಷ್ಟೋ ಜನ ಹೆಣ್ಣು ಮಕ್ಕಳು ನಮ್ಮ ಧರ್ಮ ಉಳಿಸುವಂಥ ಕಾಯಕ ಬರೀ ಆನಂದ್ ಗುರೂಜಿಯವರು ಒಬ್ಬರಿಂದ ಸಾಧ್ಯ ಅಲ್ಲ. ಖಂಡಿತ ಅಪ್ಪಾಜಿ. ಇವತ್ತು ದೇವಾಲಯಗಳಲ್ಲಿ ತಾವು ಸಹಿತ ವಿಶೇಷವಾಗಿ ಪೂಜೆ ಅನುಷ್ಠಾನಗಳನ್ನ ಮಾಡ್ತಾ ಇರೋದ್ರಿಂದ, ಖಂಡಿತ ಅಪ್ಪಾಜಿ, ಮತ್ತು ನಿತ್ಯ ನಿರಂತರವಾಗಿ ಧರ್ಮ ರಥಯಾತ್ರೆ ಎಳಿತಿರೋದ್ರಿಂದ, ಹೌದು ಅಪ್ಪಾಜಿ, ಇಂತಹ ಒಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ, ಒಳ್ಳೇದಾಗಲೇಬೇಕು. ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಉಳಿಬೇಕಾಗಿದೆ. ಅದಕ್ಕಾಗಿ ತಾವು ಮತ್ತು ಆನಂದ್ ಮೈಸೂರಿಂದ ಬಂದು ತಾಯಿ ಚಾಮುಂಡೇಶ್ವರಿಯ ಪ್ರಸಾದವನ್ನು ಬೇರೆ ತಂದ್ರಲ್ಲ, ನನಗೆ ಬಹಳ ಆನಂದ. ತಾವಿಬ್ರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಸಂತೋಷವಾಗಿರ್ತಕ್ಕಂಥ ವಿಚಾರ. ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಶ್ರೀನಿವಾಸನ ಮಹಾಪ್ರಸಾದವನ್ನು ತಂದಿದ್ದೀರಿ. ಹೌದು, ನನ್ನ ಆರಾಧ್ಯ ದೇವ, ನನ್ನ ಮನೆ ದೇವರು. ನನಗೆ ಈ ಶ್ರೀನಿವಾಸನ ಪ್ರಸಾದ ಒಂದು ಚೂರು ತಿಂದಾಗಲೇ ನನ್ನ ತಾಯಿನೇ ನನಗೆ ಬೆಳಗ್ಗೆ ಎದ್ದು, ಯಾಕೆ ನಾನು ಪ್ರತಿ ಸತಿ ಪ್ರಾರಂಭದಲ್ಲೇ ಹೇಳ್ತಿದ್ದೆ, ಒಂದಿಷ್ಟು ಆ ಸನ್ನಿವೇಶಕ್ಕೆ ಯಾರೋ ಒಬ್ಬರು ಲಾಡು ತಂದಿಟ್ಟಿರೋರು ಒಂದೆರಡು ದಿವಸ ಹಿಂದೆ ಬಂದಿದ್ದರೂ ಸಹಿತ ಅದನ್ನು ಮುಚ್ಚಿಟ್ಟು ನನ್ನ ಹುಡ್ದಬ್ಬ ದಿವಸ ಅಪ್ಪ ನಾ ಬೆಳಿಗ್ಗೆ ಸ್ವೀಟ್ ತಿನ್ಕೊಂಡು ಹೋಗು ಅಂಥೇಳಿ ಒಂಚೂರು ನನ್ನ ತಾಯಿ ನನಗೆ ಸ್ವೀಟ್ ತಿನ್ನಿಸೋರು. ಆ ನೆನಪು ಮರುಕಳಿಸ್ತೀವಿ ಇವತ್ತಿನ ದಿವಸ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ನಿಮ್ಮಿಂದ ಅಪ್ಪಾಜಿ. ಮತ್ತು ನಮ್ಮ ತ್ರಿಮತಸ್ಥರಲ್ಲಿ ಹೆಣ್ಮಕ್ಳು ಕೊಡೋದಕ್ಕೆ ತುಂಬ ಜನ ಹಿಂದುವರಿತಾ ಇದ್ದಾರೆ ಅಪ್ಪಾಜಿ. ಪುರೋಹಿತರು ಮತ್ತು ಅರ್ಚಕರು ರೈತ ಬಂದವರಿಗೆ ಹೆಣ್ಮಕ್ಳುಗಳು ಕೊಡ್ತಿಲ್ಲ. ಹಾಗಾಗಿ ಇದರ ಬಗ್ಗೆ ಒಂದು ಧ್ವನಿ ಮಾತಾಡ್ತೇನೆ. ಖಂಡಿತ ನಾನು ಮಾತಾಡ್ತೇನೆ. ಆಯ್ತು ಅಪ್ಪಾಜಿ. ಮತ್ತೊಮ್ಮೆ ತಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪಾಜಿ. ನಿಮ್ಮ ಬಗ್ಗೆ ಮಾತಾಡಿ ತುಂಬ ಸಂತೋಷ ಆಯ್ತು. ತುಂಬ ಧನ್ಯವಾದ. ತಾವಿಬ್ರು ಕಾರ್ಯಕ್ರಮಕ್ಕೆ ಬಂದು ವಿಶ್ ಮಾಡಿರ್ತಕ್ಕಂಥದ್ದು ಇದು ಇನ್ನಷ್ಟು ಸಂತೋಷ ಆಯಿತು. ಒಳ್ಳೆದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ಬಂದರು, ಗುರುಗಳಿಗೆ ವಿಶ್ ಮಾಡ್ತಾ ಇದ್ರು. ಇನ್ನು ಈಗ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸಬೇಕು. ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕಾದ್ರೆ, ವ್ಯವಹಾರ ಮಾಡಬೇಕಾದ್ರೆ, ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ, ಅಥವಾ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಧರ್ಮ ಕಾರ್ಯ ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕೇ ಬೇಕಿವತ್ತು. ತಮ್ಮಲ್ಲಿ ಏನೇ ಶಕ್ತಿ ಇರ್ಬೋದು, ತಾವೇ ನಿಂತು ನಡೆಸುವಂಥ ಕಾಯಕವಾದರೂ ಮತ್ತೊಬ್ಬರ ಸಲಹೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಇನ್ನೊಬ್ಬರ ಮಾರ್ಗಸೂಚಿಯನ್ನು ಅನುಸರಿಸ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಮ್ಮೆಲ್ಲರದ್ದು ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಂತ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತಾಗುತ್ತೆ. ಹಾಗೆ ಯಾರೆಲ್ಲ ಉದ್ಯೋಗಾಕಾಂಕ್ಷೆಗಳಿದ್ದೀರಿ, ಉದ್ಯೋಗವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ, ಹೊಸದಾಗಿ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ, ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅನುಗ್ರಹವನ್ನು ಅಂದರೆ ಭಗವಂತನ ಅನುಗ್ರಹ ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಇವತ್ತಿನ ನಿಟ್ಟಿನಲ್ಲಿ ಇವತ್ತಿನ ಕೆಲಸಗಳು ಸಿದ್ಧಿಯಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಹೊಸದಾಗಿ ಏನಾದ್ರು ಒಂದು ಕೆಲಸ ಪ್ರಾರಂಭಿಸಬೇಕಂದ್ರೂ ಅದಕ್ಕೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲೂ ಇವತ್ತಿನ ದಿವಸ ತಾವು ಅಂದುಕೊಂಡಂಗೆ ನಿಮ್ಮ ಕೆಲಸಗಳು ಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ, ನಿಮ್ಮ ತಾಯಿಯವರ ಆಶೀರ್ವಾದ. ಇವತ್ತು ಕನ್ಯಾರಾಶಿಯವರು ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ವಯಸ್ಸಲ್ಲಿರ್ತಕ್ಕಂಥ ಹಿರಿಯರು ಯಾರಿಗಾದರೂ ಒಬ್ರಿಗೆ ಏನಾದ್ರು ಒಂಚೂರು ತಿನ್ನಲಿಕ್ಕೆ ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತಿನ ಫಲಾಫಲದಲ್ಲಿ ಸಾಕಷ್ಟು ಅದೃಷ್ಟವೂ ಇದೆ, ಅದರ ಹಿಂದೆ ಸ್ವಲ್ಪ ಸಮಸ್ಯೆಯೂ ಇದೆ. ಸಮಸ್ಯೆಯನ್ನು ದೂರ ಮಾಡ್ಕೋಬೇಕಾದ್ರೆ ಬುದ್ಧಿವಂತಿಕೆಯಿಂದಲೇ ದೂರ ಮಾಡ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಇವತ್ತು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಒಳ್ಳೆಯದೇ ಆಗುತ್ತೆ. ಸಾಧ್ಯವಾದಷ್ಟು ಧರ್ಮ ಕಾರ್ಯ ಧರ್ಮವಾಗಿ ನಡೀತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋವುಗಳಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂಥ ಕಾಯಕವನ್ನು ಮಾಡಿದರೆ ತುಲಾರಾಶಿಯವರು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಹೆಣ್ಣುಮಕ್ಕಳ ಮಾತ್ರ, ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ, ಯಾವುದೇ ಒಂದು ವಿಚಾರದ ಬಗ್ಗೆ ನೀವು ಚಿಂತನೆ ಮಾಡಬೇಕಾದ್ರೂ ಅನುಭವ ಇರತಕ್ಕಂಥ ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ ಮಹಾವಿಷ್ಣು ಆರಾಧನೆಯಿಂದ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಬೇಕಾದ್ದಿಲ್ಲ. ಹೊಸ ಕೆಲಸಗಳನ್ನು ಕೈಗೆತ್ತಿಕೊಳ್ತಾ ಇರ್ತೀರಿ. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡುವ ಕೆಲಸವನ್ನು ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನೇ ಸಿದ್ಧಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನೀವು ಮಾಡುವ ಯಾವುದೇ ಕೆಲಸವಾದರೂ ಅದು ಪರಿಪೂರ್ತಿ ಆಗಬೇಕಾದ್ರೆ, ಅರ್ಥಪೂರ್ಣವಾಗಿ ಆಗಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಹನುಮ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಫಲಾಫಲಗಳು ಲಾಭ ಸಿಗಬೇಕಾದರೆ ಮಹಾಗಣಪತಿಯನ್ನು ಅಥವಾ ಹನುಮನನ್ನು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅಧಿಕವಾದಂತಹ ಲಾಭವನ್ನು, ವಿಶೇಷತೆಗಳನ್ನು ತಾವು ಸೃಷ್ಟಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸು ಕೊಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಉತ್ತರಾಭಿಮುಖವಾಗಿ ನಿಂತು ಇರ್ತಕ್ಕಂಥ ಇರುವೆ ಗೂಡುಗಳಿಗೆ ಹಾಕ್ತಕ್ಕಂಥದ್ದು ಅಥವಾ ಈ ತರಹ ಏನಾದರೂ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀವಿ. ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಒಂದಷ್ಟು ಸಂಗತಿಗಳನ್ನು ಮತ್ತೊಬ್ಬರ ಬಳಿ ಹೇಳಿಕೊಂಡು ಏನೋ ಮನಸ್ಸನ್ನು ಹಗುರ ಮಾಡ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಸಾಧ್ಯವಾದಷ್ಟು ಮತ್ತೊಬ್ಬರ ಹತ್ರ ಯಾವತ್ತೂ ನೋವಿನ ಸಂಗತಿ ಹೇಳ್ಕೋಬಾರದು. ನೋವಿನ ಸಂಗತಿಗಳನ್ನು ಹೇಳಿದ್ರೆ ನೀವು ಬಹಳ ಕೇವಲವಾಗ್ತೀರಿ. ಇಲ್ಲದ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಮನಸ್ಸಿಗೆ ಇನ್ನಷ್ಟು ಅಸಮಾಧಾನವೇ ಜಾಸ್ತಿ ಆಗುತ್ತೆ. ಸಾಧ್ಯವಾದರೆ ಒಂದಷ್ಟು ಸಂತೋಷದ ಸುದ್ದಿಯನ್ನು ಹಂಚ್ಕೋಬೋದೇ ಬಿಟ್ಟರೆ ಯಾವತ್ತೂ ನೋವಿನ ಸುದ್ದಿಗಳನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಬಾರ್ದು. ನೋವು ಅಂತಕ್ಕಂಥದ್ದು ಆಭರಣವಿದ್ದಂತೆ, ಅದು ನಿಮಗಷ್ಟೇ ಸೀಮಿತ. ಹಾಗಾಗಿ ಧನುರಾಶಿಯವರು ಬಹಳ ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಶನೈಶ್ಚರನ ಅನುಗ್ರಹ ಹಾಗೂ ಶಿವನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅಥವಾ ಗಣಪತಿ ಸಾನ್ನಿಧ್ಯವನ್ನು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಕಪ್ಪು ವಸ್ತ್ರ, ಒಂದಷ್ಟು ಎಳ್ಳು, ಕಪ್ಪು ವಸ್ತ್ರ ಮತ್ತು ಎಳ್ಳು, ಅದರ ಜೊತೆಗೆ ಒಂದಷ್ಟು ಎಳ್ಳೆಣ್ಣೆ, ಇಂತಹದ್ದನ್ನು ಶನೈಶ್ಚರ ಮಂದಿರಕ್ಕೋ ಅಥವಾ ಶಿವಮಂದಿರಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಅದನ್ನು ಅರ್ಥೈಸಿಕೊಂಡು ಮಾಡ್ತಕ್ಕಂಥದ್ದು, ಫಲಾಫಲಗಳ ಕಡೆ ಚಿಂತನೆ ಮಾಡ್ತಕ್ಕಂಥದ್ದು, ಇವತ್ತು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೂ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ, ಒಂದಷ್ಟು ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು, ಯಾವ ಕೆಲಸ ಮಾಡಿದ್ರೂ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಚಿಂತನೆ, ಅಪರಂಬಿಕೆಗಳು ನಮ್ಮನ್ನು ಬಾಧಿಸಬಹುದು. ಆದರೂ ಇವತ್ತಿನ ದಿವಸ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತುಂಬ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲೂ ಬಹಳ ಉತ್ತಮವಾದಂಥ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಕನ್ಫ್ಯೂಷನ್ಸು, ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂಥ ನಿಮ್ಮ ಚಿಂತನೆ, ದೂರಭಾರ ಪ್ರಯಾಣದ ಬಗ್ಗೆ ಆಗ್ತಿರ್ತಕ್ಕಂಥ ಒಂದಷ್ಟು ಅಸಮಾಧಾನ,
ಹಾಗೆ ತುಂಬ ದೊಡ್ಡದಾದಂತಹ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ನಿಮಗೆ ಶನೇಶ್ಚರನ ಅನುಗ್ರಹ ಬೇಕಾಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವೀರಭಿಷ್ಟಯಾಪೋ ಭವಂತು ಬೇದೆಯಂ ಶ್ರೀಯೋರ್ವಿಶ್ರವಂತರಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತುಂಬ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅನಂತ ಪದ್ಮನಾಭ ಜೊತೆಗೆ ಅನಂತ ಹುಣ್ಣಿಮೆ ಅಂತಲೂ ಇದೆ. ಅನಂತ ಪದ್ಮನಾಭ ಅನಂತ ಹುಣ್ಣಿಮೆಯಾದಂಥ ಈ ಶುಭ ದಿನ ಶುಭ ಸಂಧ್ಯಾಕಾಲ ತಪ್ಪದೇರ 9 ದೀಪಗಳನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ, ವ್ಯವಹಾರ ಇದರಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜೋದು ಬೇಡ, ಧೈರ್ಯವಾಗಿರಿ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ. ಹಣಕಾಸಿನ ವಿಚಾರದಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇದ್ದರೂ ಅದರಿಂದ ಒಂದಿಷ್ಟು ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಲಾಭವನ್ನು ಗಳಿಸುವಂತಹದ್ದು. ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳು, ಸಣ್ಣ ಪುಟ್ಟ ವ್ಯಾಜ್ಯಗಳು, ಯಾವುದೇ ಸಮಸ್ಯೆ ಆದರೂ ಅಲ್ಲಿಂದಲೇ ಬಿಟ್ಟು ನಗನಗ್ತಾ ಇರ್ತಕ್ಕಂಥದ್ದನ್ನು ತಾವು ಅಭ್ಯಾಸ ಮಾಡಬೇಕು. ಯಾಕೆಂದರೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ಜೊತೆಯಲ್ಲಿಟ್ಕೊಂಡು ನೀವು ನಡೀಲಿಕ್ಕಾಗಲ್ಲ. ಸಮಸ್ಯೆಗಳಾಗಲಿ ಕಷ್ಟಗಳಾಗಲಿ ಜೊತೆಯಲ್ಲಿದ್ದಾಗ ಯಾವ ಕೆಲಸನೂ ಸಾಧನೆ ಆಗೋದಿಲ್ಲ. ಆದರೆ ಎಲ್ಲವನ್ನು ಮರೆತು ಮುಂದೇನಾಗಬೇಕಾಗಿದೆ ಎಂಬತಕ್ಕಂಥದ್ದರ ಚಿಂತನೆಯನ್ನು ಸರಿಯಾದ ಧರ್ಮ ಮಾರ್ಗದಲ್ಲಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಗುರೂಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶುಭವನ್ನು ಕೋರ್ಲಿಕ್ಕಾಗಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಓ, ಈ ಸ್ವರವನ್ನ ಕೇಳಿದ ತಕ್ಷಣ ನನಗೆ ಗೊತ್ತಾಯ್ತಿದ್ದು ಮಂಗಳೂರಿನ ಪ್ರಿಯಮ್ಮರವರೇ ಕರೆ ಮಾಡಿರೋದು ಅಂತ. ಪ್ರಿಯಮ್ಮವರೇ ನಮಸ್ತೆ. ಗುರೂಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ನಾನ್ ಚೆನ್ನಾಗಿದ್ದೀನಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ಪ್ರಿಯ. ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ. ಒಳ್ಳೆಯದಾಗಲಿ. ನಿನ್ನ ಪರಿವಾರಕ್ಕೆ ಹಾಗೂ ನೀನು ಮಂಗಳೂರಿನಿಂದ ಕರೆ ಮಾಡ್ತಿರೋದ್ರಿಂದ ಮಂಗಳೂರಿನ ಪೂರ್ತಿ ಮಂಗಳೂರು, ಕುಂದಾಪುರ, ಉಡುಪಿ ಅವರೆಲ್ಲರೂ ನಾನು ಫೋನ್ ಮಾಡಿ ಮಾತಾಡಿದಷ್ಟೇ ಸಂತೋಷ. ಇಲ್ಲ ಗುರುಜಿ, ಮಂಗಳೂರು ಜನತೆ ನನಗೆ, ನಾನು ಬೆಂಗಳೂರಿಗೆ ಆಲ್ರೆಡಿ ಬಂದಾಗಿದೆ ಇಲ್ಲಿ. ಓಹೋ. ಅಲ್ಲಿಂದ ಕಾಲ್ ಮಾಡಿ ಗುರುಜಿಗೆ ನಮ್ಮ ಲೆಕ್ಕದಲ್ಲಿ ಒಂದು ವಿಶ್ವಾಸ ಹೇಳಿಕೆ ಮಂಗಳೂರು ಕರಾವಳಿ ನಾಡಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ ನಿಮಗೆ. ತುಂಬಾ ಸಂತೋಷ, ಬಹಳ ಬುದ್ಧಿವಂತೆ ನೀನು. ಮಂಗಳೂರು ಜೊತೆಗೆ ನಾಡಿನ ಜನತೆಯನ್ನು ಸೇರಿಸ್ಕೊಂಡಲ್ಲ, ಅದು ಬಹಳ ಬುದ್ಧಿವಂತೆ. ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ನಿನ್ನ ಮನೋಕಾಮನೆ ಸಿದ್ಧಿ ಆಗಲಿ, ಒಳ್ಳೆಯದಾಗಲಿ. ನಾನು ಸಹಿತ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡ್ತೀನಿ. ಸಂಜೆ ಆಶ್ರಮಕ್ಕೆ ಬಾ. ಸಂಜೆ ವಿಶೇಷವಾಗಿರ್ತಕ್ಕಂಥ ರೀತಿ ಅನುಷ್ಠಾನ ಇದೆ. ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಹುಣ್ಣಿಮೆಯಂದು ಸಾಲಿಗ್ರಾಮಕ್ಕೆ ವಿಶೇಷವಾದಂಥ ಅಭಿಷೇಕ ಜೊತೆಗೆ ಪ್ರತ್ಯಂಗಿರ ಅನುಷ್ಠಾನವನ್ನು ಸಹಿತ ಇವತ್ತು ನಾವು ನಡೆಸ್ತಾ ಇದ್ದೀವಿ. ಶುಭ ಸಂಧ್ಯಾಕಾಲ ತಪ್ಪದೀರ ಆಶ್ರಮಕ್ಕೆ ಸಾಧ್ಯವಾದಷ್ಟು ಹತ್ತಿರದಲ್ಲಿರ್ತಕ್ಕಂಥವರು, ದೇವರ ದರ್ಶನ ಮಾಡಬೇಕು ಅಂತಿರ್ತಕ್ಕಂಥವ್ರು, ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೂ ಸಹಿತ ಹುಣ್ಣಿಮೆಯಂದು ಸಾಲಿಗ್ರಾಮ ದರ್ಶನ ಅದು ಪರಮ ಪವಿತ್ರ ಅಂತಲೇ ಹೇಳ್ತಾರೆ. ಅಂತಹ ವಿಶೇಷವಾದಂತಹ ಅದ್ಭುತವಾದಂತಹ ಎಲ್ಲೂ ಕಂಡರಿಯದಂತಹ ಇರತಕ್ಕಂತಹ ಅದ್ಭುತವಾದಂಥ ಸಾಲಿಗ್ರಾಮ ದರ್ಶನದಿಂದ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗುವಂಥದ್ದಾಗಲಿ. ಮತ್ತೊಮ್ಮೆ ಪ್ರಿಯಾಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಇರುವಂಥದ್ದಾಗಬೇಕು. ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರೂಜಿಯವರ ಹುಟ್ಟುಹಬ್ಬ ಅಲ್ವಾ, ಹಾಗಾಗಿ ಗುರೂಜಿಯವರಿಗೆ ಶುಭ ಕೋರ್ಲಿಕ್ಕಾಗಿ ಹುಣಸೂರಿನಿಂದ ಪುರುಷೋತ್ತಮ್ರವರು ಮತ್ತು ಅವರ ಬಂಧು ಮಿತ್ರರೆಲ್ಲರೂ ಕೂಡ ಆಗಮಿಸಿದ್ದಾರೆ ಮತ್ತು ಆನಂದ್ ಗುರೂಜಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರೂಜಿಯವರಿಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಅವರೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪುರುಷೋತ್ತಮ್ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಧಾನ ನಿಧಾನ ನಿಧಾನ. ಇರಲಿ 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 ಇರಲಿ. ಬನ್ನಿ ಬನ್ನಿ. ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ನಿಂತ್ಕೊಳ್ಳಿ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ.
ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ, ನೊಂದು ಬೆಂದವರ ಮನಗೆ ಸ್ಥೈರ್ಯ ತುಂಬುತ್ತಲೀ, ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಆನಂದ್ ಗುರೂಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕಾಗಿ ನನ್ನ ಅಭಿಮಾನಿಗಳು ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಿದ್ದೀರಿ. ಪ್ರತಿಯೊಂದು ಭಾಗಗಳಲ್ಲೂ ಉತ್ತರ ಕರ್ನಾಟಕದಿಂದ ಹಿಡಿದು ಕೊಡಗಿನ ತನಕ, ಕೊಡಗು, ವಿರಾಜಪೇಟೆ, ಮಂಗಳೂರು ಮತ್ತು ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ಆಯಾ ಭಾಗಗಳಲ್ಲಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಸಹಿತ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಋಣಿಯಾಗಿದ್ದೇನೆ. ಹಾಗೆ ಇವತ್ತು ಹುಣಸೂರಿಂದ ಬಹಳ ದೂರ ಬಾರದಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ, ರಾತ್ರಿ ಎಷ್ಟೊತ್ತಿಗೆ ಬಿಟ್ಟರೋ ಏನೋ, ರಾತ್ರಿ 1:30ಗೆ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿದ್ದೀರಿ. ತುಂಬ ಸಂತೋಷ. ಆದರೆ ಪ್ರತಿ ವರ್ಷ ಕಾಣುವಂಥ ಅವರು ಇವತ್ತು ಎಲ್ಲರೂ ಸಹಿತ ಸಂಜೆ ಆಶ್ರಮಕ್ಕೆ ಸೇರ್ತಾ ಇರೋದು ಒಂದು ಸಂತೋಷದ ವಿಚಾರನೇ. ಹಾಗೆ ಇದು ನನ್ನ ಜೀ ಕನ್ನಡದ ಕೊಡುಗೆ. ಜೀ ಕನ್ನಡದ ಪ್ರೀತಿ ವಿಶ್ವಾಸದಿಂದ ಅವರು ಸಹಿತ ಇಲ್ಲಿ ಪ್ರತಿ ವರ್ಷದಂತೆ ಒಂದು ಕೇಕನ್ನು ಕಟ್ ಮಾಡಿಸ್ತಾರೆ. ಆದರೆ ಕೇಕ್ ಕಟ್ ಮಾಡುವಂತಹ ಸಂಪ್ರದಾಯ ಪದ್ಧತಿ ನಮ್ಮದಲ್ಲದಿದ್ದರೂ ಈ ಪ್ರೀತಿ ವಿಶ್ವಾಸ ಮತ್ತು ಇರ್ತಕ್ಕಂತಹ ಒಂದಷ್ಟು ಪದ್ಧತಿಗಳು ಯಾವುದೇ ಆದರೂ ಸಹಿತ, ಯಾವುದನ್ನೇ ಆದರೂ ಸಹಿತ ಸ್ವಾಗತಿಸಿ ಎಲ್ಲರೊಂದಿಗೆ ಚೆನ್ನಾಗಿರಬೇಕಾದ್ದು ಧರ್ಮ. ಆ ಧರ್ಮ ಆಚರಣೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಅನಂತ ಪದ್ಮನಾಭ ಹುಣ್ಣಿಮೆಯ, ಅನಂತ ಪದ್ಮನಾಭ ವ್ರತದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಲಕ್ಷ್ಮೀ ಬೋವರಹಸ್ವಾಮಿಯ ಅನುಗ್ರಹ ಇರಲಿ. ಶುಭ ಸಂಧ್ಯಾಕಾಲ ನಡೀತಕ್ಕಂಥ ಲಕ್ಷ್ಮೀ ಬೋವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಬನ್ನಿ, ಭಾಗವಹಿಸಿ. ಸ್ವಾಮಿಯ ವಿಶೇಷವಾಗಿರುವ ಸಾನ್ನಿಧ್ಯದಲ್ಲಿ, ಲಕ್ಷ್ಮೀ ಬೋವರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರತ್ಯಂಗಿರ ಅನುಷ್ಠಾನವನ್ನು, ಹಾಗೆ ಸ್ವಾಮಿ ಸಾಲಿಗ್ರಾಮಕ್ಕೆ, ಮಹಾಸಾಲಿಗ್ರಾಮಕ್ಕೆ ವಿಶೇಷವಾದಂತಹ ಅಭಿಷೇಕವನ್ನು ಸಹಿತ ಏರ್ಪಾಡು ಮಾಡಿದ್ದೀವಿ. ಸಂಧ್ಯಾಕಾಲ ಬಂದು ತಾವು ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸಬಹುದು. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಹಾಗೆ ಒಂದು ನಮ್ಮ ಬಾಗಿನದ ವಿತರಣೆ ತಾವು ಹುಣಸೂರಿಗೆ ತಲುಪಿಸಬೇಕು ಅಂತ ಇದ್ರಿ ನೋಡಿ, ಒಳ್ಳೇದಾಯ್ತು. ಇದು ಜ್ಞಾಪಕ ಮಾಡಿದ್ದು ಬಹಳ ಒಳ್ಳೆಯದಾಯ್ತು. ಹಾಗೆ ಹುಣಸೂರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಹುಣಸೂರಿನ ಆ ಭಾಗಕ್ಕೆ ಈ ಸತಿ ಇದೇ ಫಸ್ಟ್ ಕಳಿಸ್ತಾ ಇದ್ದೀವಿ. ಯಾಕೆಂದರೆ ಪ್ರತಿ ರಾಜ್ಯದ ಮೂಲೆಮೂಲೆಗೂ ಎಲ್ಲ ಕಡೆ ಕಳಿಸ್ತಿದ್ವಿ. ಹುಣಸೂರು ಮತ್ತು ಕೊಡಗು ಈ ಭಾಗಕ್ಕೆ ನಾನು ಕಳ್ಸೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಸತಿ ಹುಣಸೂರು ಭಾಗಕ್ಕೆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೇನೆ. ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಹೆಣ್ಮಕ್ಕಳಿಗೆ ಈ ಮಂಗಳ ದ್ರವ್ಯಗಳನ್ನು ಸೇರಿಸುವಂಥದ್ದಾಗಲಿ, ಅಲ್ಲಿ ನೀವು ಕೊಡಿ. ಇನ್ನು ಕಾರ್ಯಕ್ರಮಕ್ಕೆ ಗುರೂಜಿ ಅವರಿಗೆ ಶುಭಾಶಯ ಕೋರ್ಲಿಕ್ಕಾಗಿ ತಾವೆಲ್ಲರೂ ಕೂಡ ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಗುರುಗಳೇ, ಇನ್ನು ಮತ್ತೊಮ್ಮೆ ಮಗದೊಮ್ಮೆ ಜೀ ಕನ್ನಡದ ವತಿಯಿಂದ, ಮಹರ್ಷಿ ವಾಣಿ ಕಾರ್ಯಕ್ರಮದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ತಮಗೆ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಗುರುಗಳೇ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಬೇಕು. ಗುರುಗಳೇ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ಬೋವರಹಸ್ವಾಮಿ ಅನುಗ್ರಹದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನಿರಂತರವಾಗಿ ನಡೀತಕ್ಕಂಥ ಈ ಧರ್ಮ ರಥಯಾತ್ರೆಯಲ್ಲಿ ಈ ಹಬ್ಬ ಹರಿದಿನಗಳು, ಹುಟ್ಟುಹಬ್ಬ, ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ನಿತ್ಯೋತ್ಸವವಾಗಿ ನಿತ್ಯವೂ ನಡೀಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ.